ಎಲ್ರಿಗೂ ನಮಸ್ಕಾರ. Today we are going to discuss about the subject organizational behavior. In that, under session number 15, we are going to specifically discuss about the topic factors influencing perception. And in the previous session, we had discussed about the perceptual process. Just a recap of the previous session. So in the previous session we studied about the processes, three main processes, namely input, throughput and output. And the learning objectives and outcome of this chapter is to provide a theoretical framework about the factors that influence the perception of an individual. So here also there are three major factors that influence the perception of an individual. The first factor is factors related to the perceiver. The second factor is the factors related to the target. And the third factor is the factors related to the environment or the context of the situation in which the perception is made. So let's see in detail about these three factors. ಮೊದಲನೇದು ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದ ಪರ್ಸೀವರ್. ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದ ಪರ್ಸೀವರ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾರು ಆ ಒಂದು ಗ್ರಹಿಕೆಯನ್ನು ಮಾಡುವ ವ್ಯಕ್ತಿ ಯಾರಿರ್ತಾನೋ ಅಥವಾ ಯಾರಿರ್ತಾಳೋ, ಶಿ ಆರ್ ಹಿ ಇಸ್ ದ ಪರ್ಸೀವರ್. ಆ್ಯಂಡ್ ಮೊದಲನೇದು ಈ ಒಂದು ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದ ಪರ್ಸೀವರ್ ಅಲ್ಲಿ ಮೊದಲನೇದಾಗಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಟಿಟ್ಯೂಡ್ಸ್. ಆಟಿಟ್ಯೂಡ್ಸ್ ಅಂತ ಹೇಳಿದ್ರೆ ವರ್ತನೆ. ಆಟಿಟ್ಯೂಡ್ಸ್ ಅಂದರೆ ಇಟ್ಸ್ ಒನ್ಸ್ ಎಕ್ಸ್ಪ್ರೆಷನ್ ಆಫ್ ಹೌ ಮಚ್ ಒನ್ ಲೈಕ್ಸ್ ಆರ್ ಡಿಸ್ಲೈಕ್ಸ್ ವೇರಿಯಸ್ ಥಿಂಗ್ಸ್. ನಾವು ಆಟಿಟ್ಯೂಡ್ಸ್ ಬಗ್ಗೆ ಮುಂಬರುವ ಸೆಷನ್ಸಲ್ಲಿ ಇನ್ನೂ ಡೀಟೇಲ್ ಆಗಿ ಕಲಿತೀವಿ. ಸೊ ಈಗ ಜಸ್ಟ್ ಅದರ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಆಟಿಟ್ಯೂಡ್ಸ್ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ವಿಷಯನ ಇಷ್ಟಪಡ್ತೀವಿ ಅಥವಾ ಇಷ್ಟಪಡಲ್ಲ, ಅದನ್ನು ಹೇಳೋದು ಆಟಿಟ್ಯೂಡ್. ಅದನ್ನು ವರ್ತನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ದ ಪರ್ಸೀವರ್ಸ್ ಆಟಿಟ್ಯೂಡ್ಸ್ ಇಟ್ ಎಫೆಕ್ಟ್ಸ್ ದ ಪರ್ಸೆಪ್ಷನ್. ಫಾರ್ ಎಕ್ಸಾಂಪಲ್, ಈಗ ಒಂದು ಇಂಟರ್ವ್ಯೂ ನಡೀತಾ ಇರುತ್ತೆ, ಮತ್ತು ಇಂಟರ್ವ್ಯೂ ನಡೀತಾ ಇರುವಾಗ ಒಬ್ಬ ಮ್ಯಾನೇಜರ್ ಏನಂತ ಅಂದ್ಕೊಂಡಿರ್ತಾರೆ. ಸಪೋಸ್ ಇಫ್ ಇಟ್ ಇಸ್ ಫಾರ್ ದ ಪೋಸ್ಟ್ ಡ್ರೈವರ್ಸ್ ಅಂತ ಇರ್ಬೋದು, ಕಂಪನಿ ವೆಹಿಕಲ್ಸ್ಗೆ ಡ್ರೈವರ್ಸ್ ಪೋಸ್ಟ್ಗೆ ಇಂಟರ್ವ್ಯೂ ಕಾಮನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಇಂಟರ್ವ್ಯೂ ಕಾಲ್ ಮಾಡಿರ್ತಾರೆ. ಆ ಟೈಮಲ್ಲಿ ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಎವ್ರಿ ಒನ್ ವಿಲ್ ಅಪ್ಲೈ ಫಾರ್ ದಟ್ ಇಂಟರ್ವ್ಯೂ. ಆ ಟೈಮಲ್ಲಿ ಮ್ಯಾನೇಜರ್ಗೆ ಏನಾದರೂ ಇಫ್ ಹಿ ಈಸ್ ಪ್ರೀ ಕನ್ಸೀವ್ಡ್, ಅಂದರೆ ಇಲ್ಲ ಈ ಗಾಡಿ ಓಡಿಸೋದು ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ, ಹೆಣ್ಮಕ್ಳ ಕೈಲಿ ಆಗಲ್ಲ ಆ ಥರ ಅಂತ ಹೇಳಿದ್ರೆ, ಹಿ ವಿಲ್ ಪೋಸ್ಟಲ್ಲಿ ಎಲ್ಲರೂ ಕರೆದಿರೋದ್ರಿಂದ ಎಲ್ಲನೂ ಇಂಟರ್ವ್ಯೂ ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ, ಗಂಡು ಮಕ್ಕಳು ಮಾಡ್ತಾರೆ. ಹಿ ವಿಲ್ ಇಂಟರ್ವ್ಯೂ ಇಟ್. ಬಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿ ವಿಲ್ ನಾಟ್ ಪೇ ಮಚ್ ಅಟೆನ್ಷನ್ ಟುವರ್ಡ್ಸ್ ದ ಫೀಮೇಲ್ ಕ್ಯಾಂಡಿಡೇಟ್ಸ್. ಅಂದರೆ ಆಲ್ರೆಡಿ ಹಿ ಹ್ಯಾಸ್ ಡಿಸೈಡೆಡ್ ಆಟಿಟ್ಯೂಡ್, ಅಂದರೆ ಅವ್ರ ಕೈಲಿ ಆಗಲ್ಲ ಅಂತ ಬಂದುಬಿಟ್ರೆ, ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ವಿಷಯ ನಮ್ಮ ಕೈಯಲ್ಲಿ ಅಥವಾ ಬೇರೆ ಇನ್ನೊಬ್ಬರ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ರೆ ಆ ಕಡೆ ಗಮನನೇ ಕೊಡಲ್ಲ. ಬಟ್ ದಟ್ಸ್ ನಾಟ್ ದ ಕೇಸ್ ಅಫ್ಕೋರ್ಸ್. ಅಂದರೆ ನಾವು ಜನರಲಿ ಸೋಷಲ್ಲಿ ಇಫ್ ವಿ ಸ್ಪೀಕ್, ಹೆಣ್ಮಕ್ಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ದೇ ಹ್ಯಾವ್ ಕಮ್ ಔಟ್, ಅಂದರೆ ಸುಮಾರು ಈಕ್ವಲ್ ಆಗಿ ಅಥವಾ ಈವನ್ ಮೋರ್ ದೆನ್ ಮೆನ್ ದೇ ಆರ್ ವರ್ಕಿಂಗ್ ಇನ್ ಆಲ್ ದ ಫೀಲ್ಡ್ಸ್. ಬಟ್ ಅದೇ ಇಟ್ ಈಸ್ ದ ಆಟಿಟ್ಯೂಡ್ ಆಫ್ ದ ಮ್ಯಾನೇಜರ್ ಅಂತ ಹೇಳ್ಬೋದು, ಆಟಿಟ್ಯೂಡ್ ಆಫ್ ಅ ಪರ್ಸನ್. ಈವನ್ ನಾವು ದಿನನಿತ್ಯದ ಜೀವನದಲ್ಲೂ ನಾವು ನೋಡ್ತಾ ಇರ್ತೀವಲ್ವಾ. ಸಪೋಸ್ ನಮ್ಮ ಇಬ್ಬರು ಬ್ರದರ್ ಇರ್ತಾರೆ. ಒಬ್ಬ ಬ್ರದರ್ ಬಂದು ಇನ್ನೊಬ್ಬ ಬ್ರದರ್ಗೆ ಆ್ಯಕ್ಚುಲಿ ಏನೂ ಜವಾಬ್ದಾರಿನೇ ಕೊಟ್ಟಿರಲ್ಲ, ಮತ್ತು ಪ್ರತಿಯೊಂದರಲ್ಲೂ ಇವನೇ ಜವಾಬ್ದಾರಿ ತೊಗೊಂಡಿರ್ತಾನೆ. ಎಲ್ಡರ್ ಬ್ರದರ್ ಹಿ ವುಡ್ ಹ್ಯಾವ್ ಟೇಕನ್ ಆಲ್ ದ ರೆಸ್ಪಾನ್ಸಿಬಿಲಿಟಿ. ಎಲ್ಲೋ ಒಂದು ಕಡೆ ಮಾತುಕತೆ ಬಂದಾಗ, ಸಪೋಸ್ ಒಂದು ಮನೆಯಲ್ಲಿ ಯಂಗರ್ ಬ್ರದರ್ ಇಲ್ಲದೆ ಇರೋ ಟೈಮಲ್ಲಿ ಅಪ್ಪ ಅಮ್ಮ ಹತ್ರ ಮಾತಾಡುವಾಗ ಹಿ ವಿಲ್ ಟೆಲ್ ಏನಂದರೆ, ಇಲ್ಲ ಈ ಜವಾಬ್ದಾರಿಯನ್ನು ಅವನಿಗೆ ಕೊಡೋದು ಬೇಡ ಅನ್ನೋ ಥರ. ಯಾಕಂತ ಹೇಳಿದ್ರೆ ಹಿ ಈಸ್ ಆಫ್ ದ ಮೈಂಡ್, ಎಲ್ಡರ್ ಬ್ರದರ್ ಇಸ್ ಆಫ್ ದ ಮೈಂಡ್ ಸೆಟ್ ದಟ್ ದ ಯಂಗರ್ ಬ್ರದರ್ ಇಸ್ ನಾಟ್ ಕೇಪಬಲ್ ಅನ್ನೋ ಥರ. ಇದು ಸಾಧಾರಣವಾಗಿ ಇದು ಒಳ್ಳೆಯದ್ರಲ್ಲೂ ಒಳ್ಳೆ ರೀತಿಯೂ ಇರುತ್ತೆ, ಕೆಟ್ಟದ ರೀತಿಯೂ ಇರುತ್ತೆ. ನೀವೆಲ್ಲಾದರೂ ಹೊಸದಾಗಿ ಆರ್ಗನೈಸೇಷನಲ್ಲಿ ಎಲ್ಲಾದರೂ ಸೇರಿದಾಗ, ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಅಲ್ಲಿ ಆಲ್ರೆಡಿ ಸೀನಿಯರ್ಸ್ ಏನು ಮಾಡಿರ್ತಾರೆ, ದೇ ವುಡ್ ಹ್ಯಾವ್ ಆಲ್ರೆಡಿ ಎಸ್ಟಾಬ್ಲಿಷ್ ದೆಮ್ಸೆಲ್ವ್ಸ್. ನಾಟ್ ಬ್ಲೇಮಿಂಗ್ ದ ಸೀನಿಯರ್ಸ್, ಬಟ್ ಸರ್ಟನ್ ಸೀನಿಯರ್ಸ್ ಏನು ಮಾಡ್ತಾರೆ, ಈಗ ಇವನಿಗೆ ಈ ಕೆಲಸ ಆಗಲ್ಲ ಅನ್ನೋದು ಮೊದಲೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ.
ಯಾರು ಹೊಸಬ್ರು ಬರ್ತಾರೋ ಅವ್ರಿಗೆ ಆ ಒಂದು ಕೆಲಸ ಆಗಲ್ಲ ಅಂತ ಮೊದಲೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಆ ಕಾರಣಕ್ಕೆ ಆ ವಿಷಯ ಏನಾದರೂ ಆ ವಿಷಯದ ಬಗ್ಗೆ ಯಾರಾದರೂ ಜೂನಿಯರ್ ಮಾತಾಡಿದಾಗೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾರೆ. ದಿಲ್ ನಾಟ್ ಗಿವ್ ಹಿಮ್ ದ ರಿಯಲ್ ಇನ್ಫಾರ್ಮೇಷನ್. ಸೊ ದಿಸ್ ಇಸ್ ಅಬೌಟ್ ದ ಆಟಿಟ್ಯೂಡ್. ಎರಡನೇದು ಮೂಡ್ ಅಂತ ಹೇಳ್ಬೋದು. ಮೂಡ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯ ಸಪೋಸ್ ಡಿಪ್ರೆಷನ್ ಅಲ್ಲಿದ್ದಾಗ ಯಾವ ರೀತಿ ಯೋಚನೆ ಮಾಡ್ತಾರೆ ಮತ್ತು ಸಂತೋಷವಾಗಿದ್ದಾಗ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು. ಆ್ಯಕ್ಚುಲಿ ಸಪೋಸ್ ಡಿಪ್ರೆಷನ್ನಲ್ಲಿದ್ದಾಗ ಒಳ್ಳೆಯ ವಿಷಯ ಇದ್ದರೂ ಕೂಡ ಅದು ಒಂಥರ ಕೆಟ್ಟದಾಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಯಾರಾದರೂ ಅಡ್ವೈಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇವ್ರೇನು ನಮ್ಗೆ ಅಡ್ವೈಸ್ ಮಾಡೋದು ಅನ್ನೋ ಥರ ಎಲ್ಲ ಇರುತ್ತೆ. ಬಟ್ ಆ್ಯಕ್ಚುಲಿ ಹೀಲ್ ಹ್ಯಾವ್ ದಟ್ ನೆಗೆಟಿವ್ ಥಾಟ್ಸ್ ಅನ್ನೋ ಥರ ಹೇಳ್ತೀವಲ್ವ ಅದು. ಮತ್ತು ಇನ್ನೊಂದು 10 ಒಳ್ಳೆಯದು ನಾವು ಮಾಡಿರ್ತೀವಿ, ಯಾರಿಗಾದ್ರೂ ನಮ್ಮ ಫ್ರೆಂಡ್ಗಿರ್ಬೋದು, ನಮ್ಮ ಮನೇಲಿರ್ಬೋದು, ನಮ್ಮ ಕೊಲೀಗ್ಸ್ಗಿರ್ಬೋದು, ಯಾರಿಗಾದರೂ ಅಷ್ಟೇ, ನಮ್ಮ ರಿಲೇಟಿವ್ಸ್ ಯಾರ್ಯಾರು ಇರ್ತಾರೋ 10 ಒಳ್ಳೇದು ಮಾಡಿರ್ತೀವಿ. ಯಾವುದಾದ್ರೂ ಒಂದು ಕೆಟ್ಟದ್ದು ಮಾಡಿದ್ರೆ ಸಾಧಾರಣವಾಗಿ ಏನಾಗುತ್ತೆ, ಆ ಕೆಟ್ಟದ್ದು ಮಾಡಿರೋದನ್ನೇ ದೇ ವಿಲ್ ರಿಮೆಂಬರ್. So 10 good things, everything whatever you have done, that will be completely forgotten and the bad thing will be remembered for life. ನೀನು ಅದನ್ನು ಮಾಡಿಲ್ಲ ಅಂತ ಹೇಳ್ತಾರೆ ಹೊರತು ನೀವು ಯಾವುದು ಒಳ್ಳೆಯದು ಮಾಡಿರ್ತೀರೋ ಅದನ್ನು ಅವರು ಮರೆತು ಬಿಡ್ತಾರೆ. ಅಂದರೆ ಜನರಲ್ ಆಗಿ ದಿಸ್ ಇಸ್ ವಾಟ್ ರಿಲೇಷನ್ಶಿಪ್ ಬ್ರೇಕ್ ಆಗೋದಕ್ಕೆ ಮತ್ತು ಯಾರ ಮೇಲಾದರೂ ಕೋಪ ಬರೋದಕ್ಕೆ ಅಥವಾ ಒಂಥರ ಈ ಒಂದು ದ್ವೇಷ, ಎನಿಮಿಟಿ ಅದೆಲ್ಲ ಬರೋದಕ್ಕೆ ದಿಸ್ ಇಸ್ ದ ರೀಸನ್. ನಾವು ಒಂದು ಕ್ಷಣಕ್ಕೆ ಇಫ್ ವಿ ಥಿಂಕ್ ಓಕೆ ಹಿ ಹ್ಯಾಸ್ ಡನ್ ದಟ್, ಯಾವುದಾದ್ರೂ ಒಂದು ನಿಜವಾಗ್ಲೂ ಕೆಟ್ಟದ್ದು ಮಾಡಿರ್ಬೋದು, ಸರಿನಾ, ಮಾಡಿದಾಗ ವೈ ನಾಟ್ ಆ ಒಳ್ಳೆಯದನ್ನು ಕೂಡ ನಾವು ನೆನೆಸ್ಕೊಂಡಾಗ ಸಾಧಾರಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಮನಸ್ಸಿಗೆ ಬರುತ್ತೆ. ಆ್ಯಕ್ಚುಲಿ ಒಂದು ಮೂವಿ ಇತ್ತು, ರಾಜ್ಕುಮಾರ್ ಅಂತ, ಇವ್ರದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಇತ್ತಲ್ವ. ಸೊ ಫೈನಲ್ ಆಗಿ ವಿಲನ್ ಏನು ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಅವರು ಹಳೆ ಫೋಟೋಸನ್ನೆಲ್ಲ, ಹಳೆ ಒಂದು ವಿಡಿಯೋದನ್ನು ಅವ್ರಿಗೆ ತೋರಿಸಿರ್ತಾರೆ. ದೆನ್ ಏನಾಗುತ್ತೆ, ಅವ್ರ ತಂದೆನೇ ಕೊಲ್ಲಬೇಕು, ಅವ್ರ ತಂದೆ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಇರುತ್ತೆ ಆ ವಿಲನ್ಗೆ. ಸೊ ಆ ಟೈಮಲ್ಲಿ ಜಸ್ಟ್ ಹಳೆ ವಿಡಿಯೋಸು, ಆ ವಿಲನ್ ಸಣ್ಣವರಿದ್ದಾಗ ಅವ್ರ ತಂದೆ ಯಾವ ರೀತಿ ಅವನನ್ನು ಎತ್ಕೊಂಡು ಹೋಗ್ತಾ ಇದ್ರು ಅದೆಲ್ಲ ನೆನಪು ಮಾಡಿಕೊಂಡು, ಆ್ಯಂಡ್ ಹೌ ಮಚ್ ಹಿಸ್ ಫಾದರ್ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಫಾರ್ ಹಿಮ್ ಅಂತೆಲ್ಲ ನೆನಪಾದಾಗ ಅಲ್ಲಿ ಚೇಂಜ್ ಆಗುತ್ತೆ. ಅವರ ಒಂದು ಮೂಡ್ ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಆ್ಯಂಡ್ ಹಿ ವಿಲ್ ರಿಯಾಕ್ಟ್ ಪಾಸಿಟಿವ್ಲಿ. ಅದೇ ರೀತಿ ಎಲ್ಲರೂ ಅಷ್ಟೇ, ತುಂಬ ಜನ ತಂದೆ ತಾಯಿಂದ್ರನ್ನೆಲ್ಲ ಮನೆಯಲ್ಲಿ ಇದರಲ್ಲಿ ಅನಾಥಾಶ್ರಮದಲ್ಲೆಲ್ಲ ಬಿಡೋಕ್ಕೆ ದೇ ಆರ್ ಗೋಯಿಂಗ್ ಫಾರ್ ದಟ್. ಅನಾಥಾಶ್ರಮ ಇರ್ಬೋದು ಅಥವಾ ಬೇರೆ ಸಪ್ರೇಟಾಗಿ ಇಟ್ಬಿಟ್ಟು ಕೇರ್ ಟೇಕರ್ ಅಂತ ಅಪಾಯಿಂಟ್ ಮಾಡೋದಾಗಲಿ ಅದೆಲ್ಲ ಮಾಡಿರ್ತಾರೆ. ಜಸ್ಟ್ ಇಫ್ ವಿ ಥಿಂಕ್ ಆಫ್ ದ ಸ್ಯಾಕ್ರಿಫೈಸಸ್ ದೇ ಮೇಡ್, ಅದೊಂದು ಯೋಚನೆ ಮಾಡಿದ್ರೆ ಮೇ ಬಿ ಸಿಚುವೇಶನ್ನು ಕಂಪ್ಲೀಟಾಗಿ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಓಕೆ, ಲೆಟ್ಸ್ ಮೂವ್ ಆನ್. The third factor related to the perceiver is motives. Motives ಅಂತ ಹೇಳಿದ್ರೆ ಉದ್ದೇಶಗಳು ಅಂತ ಹೇಳ್ಬೋದು. So unsatisfied needs or motives stimulate individuals and may exert a strong influence on their perceptions. ಅಂದರೆ ಉದಾಹರಣೆಗೆ ಸಪೋಸ್ ಒಬ್ಬ ಮ್ಯಾನೇಜರ್ ಇರ್ತಾರೆ, ಅವರು ಇನ್ನೂ ಹೈಯರ್ ಪೋಸ್ಟ್ಗೆ ಹೋಗೋಕ್ಕಾಗಿಲ್ಲ, ಅವ್ರಿಗೆ ತುಂಬ ಏಜ್ ಆದಮೇಲೆ ಆ ಒಂದು ಮ್ಯಾನೇಜರ್ ಇದು ಸಿಕ್ಕಿರುತ್ತೆ ಅವ್ರಿಗೆ. ಬಟ್ ಈಗ ಸಪೋಸ್ ಯಾರಾದರೂ ಹೊಸದಾಗಿ ಒಬ್ಬ ನೌಕರ ಬಂದಿರ್ತಾರೆ, ಅವರು ಬಂದು ದ ನ್ಯೂ ವರ್ಕರ್ ಹಿ ಆರ್ ಶಿ ವಿಲ್ ಡಿಸ್ಪ್ಲೇ ತುಂಬ ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟೀಸು, ಮತ್ತು ಇವರು 10 ವರ್ಷ 15 ವರ್ಷದಲ್ಲಿ ಏನೇನೋ ಸಾಧನೆ ಮಾಡಿದ್ರೋ ಅವರು ಒಂದು ಶಾರ್ಟ್ ಪೀರಿಯಡ್ 1 year 2 years ಮಾಡಿಬಿಟ್ಟಿರ್ತಾರೆ. ಸೊ ಆವಾಗ ಮ್ಯಾನೇಜರ್ಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಸೊ ಹಿ ಈಸ್ ಅ ಥ್ರೆಟ್ ಟು ಮೀ ಅನ್ನೋ ಥರ, ಹಿ ಈಸ್ ಅ ಥ್ರೆಟ್ ಟು ಮೀ ಅನ್ನೋ ಥರ ಅನ್ಸುತ್ತೆ. ಸೊ ಇದು ದಿಸ್ ವಿಲ್ ಚೇಂಜಸ್ ಪರ್ಸೆಪ್ಷನ್, ದಿಸ್ ವಿಲ್ ಕಾಸ್ ದ ಪರ್ಸೆಪ್ಷನ್ ಅಂತ ಹೇಳ್ಬೋದು. ಈಗ ಮನೆಯಲ್ಲಿ ನಾವು ಉದಾಹರಣೆ ತೊಗೋಬೇಕಂದ್ರೆ, ಅಫ್ಕೋರ್ಸ್ ದಿಸ್ ಇಸ್ ಅ ವೆರಿ ಬ್ಯಾಡ್ ಪ್ರಾಕ್ಟಿಸ್. ಎಲ್ಲ ಮನೆಗಳಲ್ಲೂ ಸಾಧಾರಣವಾಗಿ ಈ ಒಂದು ಪ್ರಾಕ್ಟಿಸ್ ನಡೆಯುತ್ತೆ. ಬಟ್ ದಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಆರ್ ರಾದರ್ ಸ್ಟಾಪ್ಡ್. ಏನಂತ ಹೇಳಿದ್ರೆ, ಈಗ 2-3 ಜನ ಮಕ್ಕಳು ಇರ್ತಾರಲ್ಲ ಒಂದು ಮನೆಯಲ್ಲಿ, ಆ ಒಂದು ಇದರಲ್ಲಿ ದೇ ವಿಲ್ ಟೆಲ್, ಈಗ ಅಣ್ಣ ಚೆನ್ನಾಗಿ ಓದಿರಲ್ಲ ಅಂತ ಇಟ್ಕೊಳ್ಳೋಣ, ಸೊ ತಮ್ಮ ಏನಿರ್ತಾನೆ ಅವ್ನು ಸ್ವಲ್ಪ ಚೆನ್ನಾಗಿ ಓದ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ದೇ ವಿಲ್ ಕಂಪೇರ್. ಏನಾಗುತ್ತೆ, ನೋಡು ಅಣ್ಣನಿಗೆ ಹೇಳ್ತಾರೆ, ನೋಡು ನಿಮ್ಮ ತಮ್ಮ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಅವಾಗ ಚೆನ್ನಾಗಿ ಓದಬೇಕಾಗಿತ್ತು ಅನ್ನೋ ಥರ. ಆವಾಗ ಆ ಒಂದು ಇನ್ಸೆಕ್ಯೂರಿಟಿ ಅನ್ನೋದು ಬಂದ್ಬಿಡುತ್ತೆ ಮೈಂಡಲ್ಲಿ. ಅಫ್ಕೋರ್ಸ್ ಇಫ್ ಇಟ್ ಟೇಕ್ಸ್ ಪಾಸಿಟಿವ್ಲಿ ಓಕೆ, ಬಟ್ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ತೊಗೊಂಡ್ರೆ ಆ ಒಂದು ಇನ್ಸೆಕ್ಯೂರಿಟಿಯಿಂದ ಆ್ಯಕ್ಚುಲಿ ಅವನು ತಮ್ಮನ ದ್ವೇಷನೇ ಮಾಡ್ತಾ ಇಲ್ಲದೇ ಇರೋನು, ವಾಟ್ ವಿಲ್ ಹ್ಯಾಪನ್ ಇಸ್ ಇನ್ ಫ್ಯೂಚರ್ ಹಿಲ್ ಸ್ಟಾರ್ಟ್ ಟು ಹೇಟ್ ದಟ್ ಪರ್ಸನ್ ಆಲ್ಸೋ. ಪರ್ಸೆಪ್ಷನ್ನು ರಾಂಗ್ ಆಗಿ ಬಂದ್ಬಿಡುತ್ತೆ ಮೈಂಡಲ್ಲಿ, ಫಾರ್ ನೋ ಫಾಲ್ಟ್ ಆಫ್ ದ ಯಂಗರ್ ಬ್ರದರ್.
ಅವ್ನು ಓದಿರೋದೇ ತಪ್ಪು ಅನ್ನೋ ಥರ ಅಲ್ವಾ. ಬಿಕಾಸ್ ಆ ಒಂದು ಭಾವನೆ ಬರೋದಕ್ಕೆ, ಆ ಒಂದು ಮೋಟಿವ್ ಬರೋದಕ್ಕೆ ಸಮ್ ಅದರ್ ಪೇರೆಂಟ್ಸ್ ಇರ್ಬೋದು ಅಥವಾ ಬೇರೆ ಔಟ್ಸೈಡರ್ಸ್ ಇರ್ಬೋದು, ಅವರೆಲ್ಲರೂ ದೇ ವುಡ್ ಹ್ಯಾವ್ ಟೋಲ್ಡ್ ನೆಗೆಟಿವ್ ಥಿಂಗ್ಸ್ ಅನ್ನೋ ಥರ ಹೇಳ್ಬೋದು ಇಲ್ಲಿ. ಅಂದರೆ ದಟ್ಸ್ ವಾಟ್, ಆದಷ್ಟು ವಿ ಶುಡ್ ನಾಟ್ ಕಂಪೇರ್ ಎನಿ ಒನ್ ಅನ್ನೋ ಥರ ವಿ ಹ್ಯಾವ್ ಟು ಲರ್ನ್ ಇಯರ್. ನೆಕ್ಸ್ಟ್ ಸೆಲ್ಫ್ ಕಾನ್ಸೆಪ್ಟ್ ಅಂತ, ಸ್ವಯಂ ಪರಿಕಲ್ಪನೆ ಅಂತ ಹೇಳ್ಬೋದು. ಸೆಲ್ಫ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಎರಡು ರೀತಿ ಬರುತ್ತೆ. ಒಂದು ಪಾಸಿಟಿವ್ ಸೆಲ್ಫ್ ಕಾನ್ಸೆಪ್ಟ್, ಇನ್ನೊಂದು ನೆಗೆಟಿವ್ ಸೆಲ್ಫ್ ಕಾನ್ಸೆಪ್ಟ್. ಇದು ಆಲ್ರೆಡಿ ಓದಿದ್ದೀವಿ ನಾವು. ದ ಸೇಮ್ ಎಕ್ಸಾಂಪಲ್ ಐ ವಾಂಟ್ ಟು ರಿಪೀಟ್ ಹಿಯರ್. ಅಂದರೆ ಸಪೋಸ್ ಪಾಸಿಟಿವ್ ಆಗಿ ನಮ್ಮ ಮೈಂಡ್ ಸೆಟ್ ಇದ್ದರೆ ನಮಗೆಲ್ಲನೂ ಪಾಸಿಟಿವ್ ಆಗಿ ಕಾಣಿಸುತ್ತೆ. ನೆಗೆಟಿವ್ ಆಗಿ ನಮಗೇನಾದರೂ ಮೈಂಡ್ ಸೆಟ್ ಇದ್ದರೆ ನಾವು ಯಾರು ಒಳ್ಳೇದು ಮಾಡಿದ್ರು ಕೂಡ ಅದರಲ್ಲಿ ಏನೋ ಒಂದು ಹಿಡನ್ ಏಜೆಂಡಾ ಇರುತ್ತೆ, ಅದರಲ್ಲಿ ಏನೋ ಒಂದು ಅಂಡರ್ಲೈನಿಂಗ್ ಅಲ್ಟೀರಿಯರ್ ಮೋಟಿವ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ಒಂದು ದುರುದ್ದೇಶ ಏನೋ ಇರುತ್ತೆ ಅಂತ ನಾವು ಪರಿಭಾವಿಸ್ತೀವಿ. ಉದಾಹರಣೆಗೆ ದಟ್ಸ್ ವಾಟ್ ಲಾಸ್ಟ್ ಇದರಲ್ಲೂ ಹೇಳಿದ್ದೆ ನಾನು, ಲಾಸ್ಟ್ ಸೆಷನ್ನಲ್ಲೂ ಎಕ್ಸಾಂಪಲ್ ಅದೇ ಇಲ್ಲಿ ರಿಪೀಟ್. ದುರ್ಯೋಧನ ಮತ್ತು ಯುಧಿಷ್ಠಿರ ಅಂತ. ದುರ್ಯೋಧನ ಬಂದು ಪ್ರಪಂಚದಲ್ಲಿ ಯಾರು ಒಳ್ಳೆಯವರಿಲ್ಲ ಅಂತ ಹೇಳ್ತಾರೆ, ಯುಧಿಷ್ಠಿರ ಬಂದು ಹಿಲ್ ಟೆಲ್ ಆಲ್ ಆರ್ ಗುಡ್ ಅನ್ನೋ ಥರ. ಸೊ ದಿಸ್ ಇಸ್ ದೇರ್ ಸೆಲ್ಫ್ ಕಾನ್ಸೆಪ್ಟ್. ದಿಸ್ ಇಸ್ ದ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ಬೋದು, ಆಪ್ಟಮಿಸ್ಟ್ ಆ್ಯಂಡ್ ಪೆಸಿಮಿಸ್ಟ್ ಅಂತ. ನೆಕ್ಸ್ಟ್ ಇಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ, ದ ಪರ್ಸೀವರ್ ಯಾರಿರ್ತಾನೋ ಅವರು ಇಂಟ್ರೆಸ್ಟ್ ಮೇಲೆ ಕೂಡ ಆ ಒಂದು ಪರ್ಸೆಪ್ಷನ್, ಅವರ ಒಂದು ಗ್ರಹಿಕೆ ಏನಿರುತ್ತೋ ಅದು ಫಾರ್ಮ್ ಆಗುತ್ತೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಅದ್ರ ಬಗ್ಗೆ ಅವರಿಗೆ ಸಂಬಂಧನೇ ಇಲ್ಲದೇ ಇರೋ ಥರ ಇರ್ತಾರೆ. ಉದಾಹರಣೆಗೆ ಅಫ್ಕೋರ್ಸ್ ಈಗ ಬುಕ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಬುಕ್ ನನಗೆ ಸಪೋಸ್ ಇಫ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಥ್ರಿಲ್ಲರ್ಸ್, ಈಗ ಕ್ರೈಮ್ಸು ಮತ್ತು ಥ್ರಿಲ್ಲರ್ಸು ಅಥವಾ ಎನಿ ಫಿಕ್ಷನ್ ಬುಕ್ಸ್ ಅಂತ ಇಟ್ಕೊಳ್ಳೋಣ, ನನ್ನ ಗಮನ ಪೂರ್ತಿ ಅಲ್ಲಿಗೆ ಹೋಗುತ್ತೆ ಹೊರತು ಇಫ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್, ಆ ಬುಕ್ ನನಗೆ ಸಿಗಲಿಲ್ಲ ಅಂದರೆ ಬೇಡ ಅನ್ನೋ ಥರ. ಕೆಲವೊಬ್ರು ಇರ್ತಾರೆ, ಅಂದರೆ ಒಂದೇ ಅಂಗಡಿಯಲ್ಲಿ ಟೀ ಕುಡಿಬೇಕು, ಅವರು ಒಂದೇ ಅಂಗಡಿಯಲ್ಲಿ ಕಾಫಿ ಕುಡಿಬೇಕು, ಬೇರೆ ಎಲ್ಲಿ ಕಾಫಿ ಸಿಕ್ಕಿದ್ರು ಅದಕ್ಕಿಂತ ಕಡಿಮೆ ಸಿಕ್ಕಿದ್ರು ಕೂಡ ದೇ ವಿಲ್ ನಾಟ್ ಗೋ ದೇರ್. ದ ರೀಸನ್ ಇಸ್ ಇಂಟ್ರೆಸ್ಟ್ ಅಂತ. ಅವರಿಗೆ ಆ ಒಂದು ಆಸಕ್ತಿ ಇರುತ್ತೆ, ಅದೇ ಜಾಗದಲ್ಲಿ ಹೋಗಬೇಕು, ಅದೇ ಜಾಗದಲ್ಲಿ ಟೀ ಕುಡಿಬೇಕು ಅಂತಲ್ಲ. ದ ಸೇಮ್ ಥಿಂಗ್ ಇಸ್ ಫಾರ್ ಥಿಯೇಟರ್ಸ್ ಆಲ್ಸೋ. ಸಪೋಸ್ ಅವ್ರಿಗೆ ಆಪ್ಷನ್ ಇರುತ್ತೆ ಮೊಬೈಲಲ್ಲಿ ನೋಡೋಕ್ಕೆ ಅಥವಾ ಡಿಜಿಟಲ್ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಕ್ಕೆ, ಬಟ್ ಕೆಲವೊಂದು ಥಿಯೇಟರ್ಸ್ ಸ್ಪೆಸಿಫಿಕ್ ಆಗಿ ಅವರಿಗೆ ಅದೇ ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ದೇ ವಿಲ್ ಎಂಜಾಯ್ ದಟ್ ಮೂವಿ ಅನ್ನೋ ಥರ ಇರುತ್ತಲ್ಲ. ದಟ್ ಈಸ್ ಅಬೌಟ್ ದ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ದ ಸೇಮ್ ಥಿಂಗ್ ಲೈಫಲ್ಲಿ ಇದನ್ನು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ವಿ ಕ್ಯಾನ್ ಅಪ್ಲೈ ದಿಸ್. ನಮಗೆ ಸಪೋಸ್ ಮೂವೀಸ್, ಅದೇ ಅಗೇನ್ ಮೂವೀಸ್ ಬಂದಾಗ ಕೆಲವೊಬ್ಬರಿಗೆ ಓನ್ಲಿ ಕನ್ನಡ ಮೂವೀಸ್ ಇರುತ್ತೆ. ಅಫ್ಕೋರ್ಸ್ ವಿ ಹ್ಯಾವ್ ಟು ಆಲ್ ಶುಡ್ ಅಪ್ರಿಷಿಯೇಟ್ ಮತ್ತು ವಿ ಹ್ಯಾವ್ ಟು ಎನ್ಕರೇಜ್ ಕನ್ನಡ ಮೂವೀಸು. ಬಟ್ ಇದನ್ನು ಹೊರತುಪಡಿಸಿ ಕೆಲವೊಬ್ಬರು ಬಹುಭಾಷಾ ಚಲನಚಿತ್ರಗಳನ್ನು ಕೂಡ ನೋಡೋರು ಇರ್ತಾರೆ. ಅವರಿಗೆ ಯಾವುದಾದ್ರೂ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು, ಎನಿಥಿಂಗ್ ದಿಲ್ ಸಿ. ಬಟ್ ಸ್ಪೆಸಿಫಿಕ್ ಆಗಿ ಈಗ ತಮಿಳ್ನಾಡಲ್ಲಿ ಸಾಧಾರಣವಾಗಿ ಅವ್ರು ಮಾಡ್ತಾರೆ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಹಿಂದಿ ಲ್ಯಾಂಗ್ವೇಜು ಮತ್ತು ಹಿಂದಿ ಮೂವೀಸ್ ಏನೋ ದೇ ಆರ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್. ಸಾಧಾರಣವಾಗಿ ಅದು ಭಾವನೆ ಬಂದ್ಬಿಟ್ಟಿದೆ ಅವರಲ್ಲಿ. ಸೊ ನೀವು ಅಲ್ಲಿ ಹೋಗಿ ಹಿಂದಿಲಿ ಏನಾದರೂ ಮಾತಾಡಿದ್ರೆ ನಿಮ್ಮ ಬಗ್ಗೆ ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ, ದೇ ವಿಲ್ ಟ್ರೈ ಟು ಅವಾಯ್ಡ್ ಯು. ಬಟ್ ಬೇರೆ ಬೇರೆ ಅದೇ ರೀತಿ ಕನ್ನಡದಲ್ಲಿ ನಾವೇನು ಮಾಡ್ತೀವಿ, ಅವ್ರು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ನಾವೇನು ಮಾಡ್ತೀವಿ, ವಿ ವಿಲ್ ಶೋ ಇಂಟ್ರೆಸ್ಟ್ ಇನ್ ದಮ್. ವಿ ವಿಲ್ ಟೆಲ್, ಅವರು ಸಪೋಸ್ ಕನ್ನಡ ಬಂದಿಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರೆ ವಿ ವಿಲ್ ಟೆಲ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ದಿಸ್ ಇಸ್ ದ ಅಡ್ರೆಸ್ ಏನಾದರೂ ಕೇಳೋಕ್ಕೆ ಬಂದಾಗ ವಿ ವಿಲ್ ಗೈಡ್ ದಮ್ ಬೆಟರ್. ಇದರಲ್ಲಿ ಮೊರಾಲಿಟಿ ಅಥವಾ ನಾಟ್ ಸೋಷಲ್ ಇಶ್ಯೂಸು ಅಥವಾ ಪಾರ್ಚಿಯಾಲಿಸಮ್ ಅಂತ ಹೇಳ್ತೀವಿ ನಾವು, ಅಂದರೆ ರೀಜನಲ್ ಡಿಫ್ರೆನ್ಸಸ್ಸು, ಅದ್ರ ಬಗ್ಗೆ ಐ ಆಮ್ ನಾಟ್ ಸ್ಪೀಕಿಂಗ್. ಐ ಆಮ್ ಓನ್ಲಿ ಸ್ಪೀಕಿಂಗ್ ಅಬೌಟ್ ದ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಯಾವ ಕೆಲಸವನ್ನು ಮಾಡ್ತೀವಿ, ಆ ಒಂದು ಪರ್ಸೆಪ್ಷನ್ ಏನಿದೆಯೋ ಅದು ನಮಗೆ ಫ್ರೇಮ್ ಆಗುತ್ತೆ. ನೆಕ್ಸ್ಟ್ ಇಸ್ ಕಗ್ನಿಟಿವ್ ಸ್ಟ್ರಕ್ಚರ್. ದಿಸ್ ಇಸ್ ರಿಲೇಟೆಡ್ ಟು ದ ಮೈಂಡ್. ಸೊ ಒಬ್ಬ ವ್ಯಕ್ತಿಯ ಒಂದು ಆಲೋಚನೆಯ ವಿಧಾನ ಯಾವ ರೀತಿ ಇರುತ್ತೋ ಆ್ಯಂಡ್ ಇಂಡಿವಿಜುವಲ್ಸ್ ಪ್ಯಾಟರ್ನ್ ಆಫ್ ಥಿಂಕಿಂಗ್ ಏನಿದೆಯೋ ಇಟ್ ಆಲ್ಸೋ ಅಫೆಕ್ಟ್ಸ್ ದ ಪರ್ಸೆಪ್ಷನ್. ಸೊ ಸಾಧಾರಣವಾಗಿ ಕ್ರೈಮ್ ಸ್ಟೋರೀಸ್ ಎಲ್ಲ ನಾವು ನೋಡಿರ್ತೀವಿ, ಕ್ರೈಮ್ ಮೂವೀಸ್ ಎಲ್ಲ ನೋಡಿರ್ತೀವಲ್ವಾ. ಯಾರೋ ಒಬ್ಬರು ನಾರ್ಮಲ್ಲಾಗಿ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿಲಿ ಇದ್ದಾಗ ಏನಾಗುತ್ತೆ, ಕೆಲವೊಬ್ಬರು ಒಂದು ರೀತಿ ಯೋಚನೆ ಮಾಡ್ತಾರೆ, ಬಟ್ ಒಬ್ಬ ವ್ಯಕ್ತಿ ಮಾತ್ರ ಹಿ ವಿಲ್ ಥಿಂಕ್ ಡಿಫ್ರೆಂಟ್ಲಿ. ಯಾಕೆ ಈ ಒಂದು ಕೇಸ್, ಯಾಕೆ ಇದನ್ನು ಎವಿಡೆನ್ಸ್ ಆಗಿ ವಿ ಶುಡ್ ನಾಟ್ ಕನ್ಸಿಡರ್ ಅಂತೆಲ್ಲ ಯೋಚನೆ ಮಾಡ್ತಾರೆ. ಮತ್ತು ಯಾವುದೋ ಒಂದು ರಿಲೇಷನ್ಶಿಪ್ ಕಣ್ಮುಂದೆನೇ ಕಾಣಿಸ್ತಾ ಇರುತ್ತೆ, ಅದನ್ನು ಬಿಟ್ಬಿಟ್ಟಿರ್ತಾರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು. ಇವರಿಗೆ ಅದೇ ಸಿಗುತ್ತೆ, ಅದೇ ಒಂದು ಇನ್ವೆಸ್ಟಿಗೇಟಿಂಗ್ ಇದರಲ್ಲಿ ಅದೇ ಒಂದು ಕ್ಲೂ ಸಿಕ್ಕೊಂಡು ಹಿ ವಿಲ್ ಗೋ.
ಅದು ಹಲವಾರು ಮೂವೀಸ್ ಬಂದಿದೆಯಲ್ಲ, ರೀಸೆಂಟಾಗಿ ಕವಲುದಾರಿ ಇರ್ಬೋದು, ಅಥವಾ ಮೆನಿ ಸಚ್ ಗುಡ್ ಮೂವೀಸ್. ಅದರಲ್ಲಿ ಅದೇ ಯಾರಿಗೂ ಕಾಣಿಸದೇ ಇರೋದು, ಅಥವಾ ಯಾರೂ ಕೂಡ ಆ ಒಂದು ಪರಿಕಲ್ಪನೆ ಅಥವಾ ಒಂದು ಗ್ರಹಿಕೆ ಏನಿದೆ ಪರ್ಸೆಪ್ಷನ್ನಿಂದ ನೋಡದೇ ಇರೋದನ್ನು ಸಮ್ ಪರ್ಸನ್ ವಿಲ್ ಸಿ, ಬಿಕಾಸ್ ಹಿಸ್ ಆರ್ ಹರ್ಸ್ ಪ್ಯಾಟರ್ನ್ ಆಫ್ ಥಿಂಕಿಂಗ್ ಡಿಫರ್ಸ್. ಸೊ ಈ ಒಂದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಫ್ಯಾಕ್ಟರ್ ಫಾರ್ ಪರ್ಸೆಪ್ಷನ್ ರಿಲೇಟೆಡ್ ಟು ದ ಪರ್ಸೀವರ್. ಆ್ಯಂಡ್ ಫೈನಲ್ ಫ್ಯಾಕ್ಟರ್ ಇದರಲ್ಲಿ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆ ಅಂತ ಹೇಳ್ತೀವಿ. ಸೊ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಾಧಾರಣವಾಗಿ ಕೆಲವೊಂದು ನಿರೀಕ್ಷೆಗಳು ಇರುತ್ತೆ, ಅಂದರೆ ಪರ್ಸೆಪ್ಷನ್, ಅದು ನಾವು ಅದೇ ಗ್ರಹಿಕೆ. ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀವಿ, ಸ್ಟೂಡೆಂಟ್ಸು ಒಬ್ಬ ಲೆಕ್ಚರರ್ಗೆ ವಿಶ್ ಮಾಡ್ತಾರೆ. ಸೊ ಲೆಕ್ಚರರು ಕೆಲವೊಂದು ಸಲ ದೇ ವಿಲ್ ಹಾಗೆ ನೋಡದೆ ಹೋಗ್ಬಿಡ್ತಾರೆ. ಕೆಲವೊಬ್ಬರು, ನಾಟ್ ಟೆಲಿಂಗ್ ಆಲ್, ಮೆಜಾರಿಟಿ ಆಫ್ ದ ಲೆಕ್ಚರ್ಸ್ ದೇ ಫೀಡ್ಬ್ಯಾಕ್ ಕೊಡ್ತಾರೆ, ಅದು ಅವರು ಕೂಡ ವಿಶ್ ಮಾಡ್ತಾರೆ. ಬಟ್ ಸಾಧಾರಣವಾಗಿ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಿ, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿದ್ರೆ, ದಿ ಅದರ್ ಪರ್ಸನ್ ಅಂದರೆ ಅವರು ಕೂಡ ವಿಶ್ ಮಾಡಬೇಕು, ನಮಗೆ ಲೆಕ್ಚರರ್ಸು ಕೂಡ ವಿಶ್ ಮಾಡಬೇಕು ಅನ್ನೋದು ಇರುತ್ತಲ್ವ. ಸೊ ದಟ್ ಈಸ್ ದ ಎಕ್ಸ್ಪೆಕ್ಟೇಷನ್. ಮತ್ತು ಸಪೋಸ್ ಯಾರ ಮನೆಗಾದರೂ ಹೋಗ್ತೀವಿ ನಾವು, ಹೋದಾಗ ಅದೇ ಅಫ್ಕೋರ್ಸ್ ನಾವು ವಿ ಶುಡ್ ನಾಟ್ ಗೋ ಟು ಎನಿವನ್ಸ್ ಹೌಸ್, ಕೊರೋನಾ ಟೈಮ್ ಇದೆ. ಸಾಧಾರಣವಾಗಿ ಬೇರೆ ಟೈಮಲ್ಲಿ ನಾವೇನಾದರೂ ಹೋದಾಗ ಸಾಧಾರಣವಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಮನೆ ಬಾಗ್ಲತ್ರ ನಿಂತ್ಕೊಳ್ಳೋವಾಗ ದೆಲ್ ಆಸ್ಕಸ್ ಬನ್ನಿ, ಒಳಗೆ ಬನ್ನಿ ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದು ಕೂಡ ನಮ್ಮ ಒಂದು ಏನಾಗುತ್ತೆ ಗ್ರಹಿಕೆ, ನಮ್ಮ ಒಂದು ಪರ್ಸೆಪ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದ ಪರ್ಸೀವರ್. ಆ್ಯಂಡ್ ನೆಕ್ಸ್ಟ್ ಲೆಟ್ ಸಿ ದ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದ ಟಾರ್ಗೆಟ್. ಇಲ್ಲಿ ಟಾರ್ಗೆಟ್ ಅಂತ ಹೇಳಿದ್ರೆ, ಇಟ್ ಇಸ್ ರಿಲೇಟೆಡ್ ಟು ದ ಅದರ್ ಪರ್ಸನ್ ಆರ್ ಥಿಂಗ್ ಆರ್ ಈವೆಂಟ್. ಪರ್ಸನ್ ಅಂತ ಹೇಳಿದ್ರೆ ನಾವಲ್ಲ, ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ವಸ್ತುವಿನ ಬಗ್ಗೆ ಅಥವಾ ಘಟನೆಯ ಬಗ್ಗೆ ಯಾವ ರೀತಿ ಆ ಒಂದು ಟಾರ್ಗೆಟ್ ನಮಗೆ, ಟಾರ್ಗೆಟ್ ಅಂತ ಹೇಳಿದ್ರೆ ಹೇಳಿದ್ನಲ್ವ, ವ್ಯಕ್ತಿ, ಇತರೆ ವ್ಯಕ್ತಿ ಅಥವಾ ವಸ್ತು ಅಥವಾ ಘಟನೆ, ಇದು ನಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ನಾವು ಪರ್ಸೀವ್ ಮಾಡ್ಕೊಳ್ಳೋಕ್ಕೆ, ಯಾವ ರೀತಿ ಗ್ರಹಿಕೆ ಮಾಡ್ಕೊಳ್ಳೋಕ್ಕೆ ಇದು ಯಾವ ರೀತಿ ಎಫೆಕ್ಟ್ ಆಗತ್ತೆ ಅನ್ನೋದನ್ನು ಇಲ್ಲಿ ಓದ್ತೀವಿ. ಸೊ ಮೊದಲನೇದು ನಾವು ಓದಿದ್ದು ನಮ್ಮ ಇಂಡಿವಿಜುವಲ್ಲು. ಸೊ ನಾವು ಪರ್ಸೀವರ್ ಅಂತ ಇಟ್ಕೊಳ್ಳೋಣ, ನಾವು ಗ್ರಹಿಕೆ ಮಾಡ್ಕೊಳ್ಳೋರು. ಸೊ ನಮ್ಮ ಫ್ಯಾಕ್ಟರ್ಸ್ ಏನೇನಾಗುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಎರಡನೇ ಫ್ಯಾಕ್ಟರ್ ಅನ್ನೋದು ಇಟ್ಸ್ ರಿಲೇಟೆಡ್ ಟು ದ ಅದರ್ ಪರ್ಸನ್, ಅದರ್ ಥಿಂಗ್ ಆರ್ ಈವೆಂಟ್. ವ್ಯಕ್ತಿ ಅಲ್ಲದೆ ಆ ಒಂದು ಇನ್ನೊಂದು ವಸ್ತುವಿನ ಬಗ್ಗೆ ನಾವು ಗ್ರಹಿಕೆ ಮಾಡ್ಕೊಳ್ತೀವಲ್ಲ, ಆ ವಸ್ತು ಯಾವ ರೀತಿ ನಮಗೆ ಅಫೆಕ್ಟ್ ಮಾಡುತ್ತೆ ಗ್ರಹಿಕೆ ಮಾಡ್ಕೊಳ್ಳೋಕ್ಕೆ ಅನ್ನೋದನ್ನು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಮೊದಲನೇದಾಗಿ ಫಿಸಿಕಲ್ ಅಪಿಯರೆನ್ಸ್ ಅಂತ ಇದೆ, ದೈಹಿಕ ನೋಟ ಅಂತ ಹೇಳ್ಬೋದು. ಏನಾಗ್ಬಿಡುತ್ತೆ ಈಗ ಸಾಧಾರಣವಾಗಿ ಅಟ್ರಾಕ್ಟಿವ್ ಅನ್ಅಟ್ರಾಕ್ಟಿವ್ ಅನ್ನೋದು ಇಟ್ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಜನರಲಾಗಿ ನಾವು ಹೇಳ್ಬೋದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಒಂದು ಗುಂಪಲ್ಲಿ, ಈಗ ಮೆನ್ ಅಂತ ತಗೊಳ್ಳೋಣ, ಒಂದು ಗುಂಪಲ್ಲಿ ಒಂದು ಹಲವಾರು ಜನ ಮೆನ್ ಇರ್ತಾರೆ. ಅಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ಬಾಡಿ ಬಿಲ್ಡರ್ ಇದ್ದು ಮತ್ತು ಒಳ್ಳೆ ಹೈಟ್ ಇದ್ದರೆ ಸಾಧಾರಣವಾಗಿ ಏನಾಗುತ್ತೆ, ಹೀಲ್ ಬಿ ಮೋರ್ ಅಟ್ರಾಕ್ಟಿವ್. ಸೊ ಅವರ ಕಡೆ ನಾವೇನು ಮಾಡ್ತೀವಿ, ಅವ್ರ ಕಡೆ ಗಮನ ಕೊಡ್ತೀವಿ. ಸೊ ಆ ಒಂದು ವ್ಯಕ್ತಿಯ ಬಗ್ಗೆ ನಾವು ಸಾಧಾರಣವಾಗಿ ಗಮನ ಕೊಡ್ತೀವಿ. ಆ್ಯಂಡ್ ಅದೇ ನಾವು ನೋಡ್ತೀವಲ್ವ, ಹಲವಾರು ಜನ ಈಗ ಇದು ಆ್ಯಕ್ಟಿಂಗ್ ಮಾಡೋದಕ್ಕೆ ಬಂದಿರ್ತಾರೆ, ಹಲವಾರು ಜನ ಆ್ಯಕ್ಟರ್ಸ್ ಆಗಲಿ ಅಥವಾ ಕಮಿಡಿಯನ್ಸ್ ಆಗಬೇಕು ಅಂತೆಲ್ಲ ಬಂದಿರ್ತಾರೆ. ಕೆಲವೊಬ್ಬರು ಮಾತ್ರ, ಈಗ ಉದಾಹರಣೆಗೆ ಸಾಧು ಕೋಕಿಲ ಅವರು, ಅದೆಲ್ಲ ಅಂದರೆ ಕೆಲವೊಬ್ಬರು ಮಾತ್ರ, ದೊಡ್ಡಣ್ಣ ಅವರೆಲ್ಲರೂ ಕೆಲವೊಬ್ಬರು ಮಾತ್ರ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಾರೆ. ಸರಿನಾ? ಅಂದರೆ ತುಂಬ ಜನ ಇದ್ದಾರೆ ಆ ಥರ ಹೇಳ್ತಾ ಹೋದರೆ ಎಕ್ಸಾಂಪಲ್ಸು. ಬಟ್ ಒಂದು 1000 ಜನರಲ್ಲಿ ನಮಗೆ ಕೆಲವೊಬ್ಬರು ಮಾತ್ರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ. ಆ ಒಂದು ಫೀಲ್ಡಲ್ಲಿ ದೇ ಆರ್ ದ ಬೆಸ್ಟ್ ಅನ್ನೋ ಥರ ನಮಗೆ ಅನಿಸುತ್ತೆ. ಯಾಕಂದರೆ ದೇ ಆರ್ ಸಮ್ ವಾಟ್ ಡಿಫ್ರೆಂಟ್, ಅಟ್ರಾಕ್ಟಿವ್ ಅಂತ ಹೇಳ್ಬೋದು ನಾವು. ಅದು ದೇ ಆರ್ ಡಿಫ್ರೆಂಟ್. ಆರ್ ಈವನ್ ದಿ ಅದರ್ ಇದು ಅನ್ಅಟ್ರಾಕ್ಟಿವ್ ಅಂತಲೂ ಹೇಳ್ಬೋದು. ತುಂಬ ಹೆಣ್ಮಕ್ಳಲ್ಲಿ ಅಫ್ಕೋರ್ಸ್ ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಎಕ್ಸಾಂಪಲ್ ನಾವು ಕೊಡೋದು, ನಾವು ಸಾಧಾರಣವಾಗಿ ನಮ್ಮ ಜೀವನದಲ್ಲಿ ಈ ಘಟನೆಗಳು ಎಲ್ಲೋ ಒಂದು ಕಡೆ ನಾವು ನೋಡಿರ್ತೀವಿ. ನಾವು ಎಷ್ಟೇ ಇದು ಮಾಡಿದ್ರು ಕೂಡ, ಎಷ್ಟೇ ಅದರ ಬಗ್ಗೆ ತಪ್ಪು ಅಂತ ಹೇಳಿದ್ರು ಕೂಡ, ಈ ಥರ ಘಟನೆಗಳು ನಡೀತಾ ಇದೆ ನಮ್ಮ ದೇಶದಲ್ಲಿ. ಈ ಥರ ಘಟನೆಗಳು ನಡೀತಾ ಇದೆ. ವೇರ್ ಎಲ್ಲರೂ ವಿಮೆನ್ ಫೇರ್ ಆಗಿರೋರ ಕಡೆ ಸ್ವಲ್ಪ ಬ್ರೌನ್ ಸ್ಕಿನ್ ಅಥವಾ ಡಾರ್ಕ್ ಸ್ಕಿನ್ ಯಾರಾದರೂ ಇನ್ನೊಬ್ಬರು ವಿಮೆನ್ ಇದ್ದರೆ ಸಾಧಾರಣವಾಗಿ ಅವ್ರನ್ನ ನಾವು ನೋಡ್ತೀವಿ, ಫೇರ್ ಇರೋರ್ನೆಲ್ಲ ನೋಡಲ್ಲ. ಯಾಕಂತ ಹೇಳಿದ್ರೆ ಅಗೇನ್ ಅಟ್ರಾಕ್ಟಿವ್ ಆ್ಯಂಡ್ ಅನ್ಅಟ್ರಾಕ್ಟಿವ್ ಅನ್ನೋ ಥರ.
ಸೊ ದಿಸ್ ಇಸ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಮೈ ಪರ್ಸ್ನಲ್ ಒಪಿನಿಯನ್. ನನ್ನ ಒಂದು ಭಾವನೆ ಏನಂತ ಹೇಳಿದ್ರೆ, ಈ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಅಟ್ರಾಕ್ಟಿವ್ನೆಸ್ ಆರ್ ಅನ್ಅಟ್ರಾಕ್ಟಿವ್ನೆಸ್ ಅನ್ನೋದು ಇಲ್ಲವೇ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ನಮ್ಮ ಕಣ್ಣು, ನಮ್ಮ ನೋಟ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ. ಆ್ಯಂಡ್ ಆಲ್ ಆರ್ ಈಕ್ವಲ್. ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಆಲ್ ಆರ್ ಡೆಫಿನೆಟ್ಲಿ ಈಕ್ವಲ್. ಯಾರೂ ಕೂಡ ಹೆಚ್ಚು ಕಡಿಮೆ ಅನ್ನೋದಿಲ್ಲ. ಅವರ ಒಂದು ಸ್ವಂತ ಎಫರ್ಟ್ಸಿಂದ ಅವರು ಜೀವನದಲ್ಲಿ ಮುಂದೆ ಬಂದಿರ್ತಾರೆ. ಸೊ ಮತ್ತೆ ಹುಟ್ಟಿಸೋದು ಇಟ್ಸ್ ಕಂಪ್ಲೀಟ್ಲಿ ಅವ್ರಿಗೇನಾದರೂ ಇದಿರುತ್ತೆ, ನಾನು ಅಟ್ರಾಕ್ಟಿವ್ ಆಗಿ ಹುಟ್ಟಬೇಕು ಅನ್ನೋದು ಯಾರಿಗೂ ಇರಲ್ಲ. ಮೇ ಬಿ ಅವ್ರ ಲೈಫ್ ಯಾವ ರೀತಿ ರೂಪಿಸ್ಕೊಳ್ತಾರೋ ಅದ್ರ ಮೇಲೆ ಹೋಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ವಿತ್ ಟಾಪಿಕ್. ಫಿಸಿಕಲ್ ಅಪಿಯರೆನ್ಸಲ್ಲಿ ಇನ್ನೊಂದು ಏನಂದರೆ ಮೋಷನ್ ಅಂತ ಹೇಳ್ತೀವಿ. ಮೋಷನ್ ಅಂತ ಹೇಳಿದ್ರೆ ದ ಥಿಂಗ್ಸ್ ಎಲ್ಲ ಸ್ಟ್ಯಾಗ್ನೆಂಟ್ ಆಗಿದ್ದು, ಎಲ್ಲ ಸ್ಟೇಷನರಿ ಆಗಿದ್ಬಿಟ್ಟು ಎನಿಥಿಂಗ್ ವಿಚ್ ಇಸ್ ಮೂವಿಂಗ್ ಅರೌಂಡ್, ಅವು ದಟ್ ವಿಲ್ ಬಿ ಅಟ್ರಾಕ್ಟೆಡ್ ಮೋರ್. ಉದಾಹರಣೆಗೆ ಕಾಲೇಜಲ್ಲಿ ಎಲ್ಲ ಕ್ಲಾಸಸ್ ನಡೀತಾ ಇರುತ್ತೆ. ಕ್ಲಾಸಸ್ ರೂಮಲ್ಲಿ ಎಲ್ಲ ಸ್ಟೂಡೆಂಟ್ಸೇ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಸೊ ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಒಂದು ಕಡೆಯಿಂದ ಅಬ್ಸರ್ವ್ ಮಾಡಿದಾಗ ಯಾರ್ಯಾರು ಕೂತ್ಕೊಂಡು ಕೇಳ್ತಾ ಇದ್ದಾರೋ ಅವ್ರು ಜಾಸ್ತಿ ಅವ್ರಿಗೆ ಏನು ಹೇಳ್ತಾರೆ ಗಮನ ಸೆಳೆಯಲ್ಲ. ಹೊರಗಡೆ ಸುತ್ತಾ ಇರ್ತಾರಲ್ವ ಅವರು ಏನಾಗ್ತಾರೆ, ದೇ ವಿಲ್ ಬಿ ದ ಪರ್ಸನ್ ಹೂ ವಿಲ್ ಬಿ ಮೋರ್ visible to the principal, and they will be the person who will be more attracted to the principal. ಅವರು ಗಮನ ಸೆಳೆಯುವಂತಹ ವ್ಯಕ್ತಿಗಳಾಗಿರ್ತಾರೆ. ಅದೇ ರೀತಿ ಈಗ ಕೊರೋನಾ ಟೈಮಲ್ಲೂ ಅಷ್ಟೇ, ಯಾರು ಮನೆ ಒಳಗಡೆ ಇರ್ತಾರೋ ಸಾಧಾರಣವಾಗಿ ಅವ್ರು ಯಾರು ಟಿ ವಿಲಿ ಬರಲ್ಲ. ಯಾರ್ಯಾರು ಟಿ ವಿಲಿ ಬರೋದು ಅಂತ ಹೇಳಿದ್ರೆ, ಯಾರ್ಯಾರು ಈ ರೂಲ್ಸನ್ನು ಉಲ್ಲಂಘಿಸಿ ಅಥವಾ ಜಿನೈನ್ ರೀಸನ್ಸು ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಜೆನ್ಯೂನ್ ರೀಸನ್ಸು ಕೆಲವೊಂದ್ಸಲ ಇರ್ಬೋದು. ಬಟ್ ಪೊಲೀಸವ್ರಿಗೆ ಏನೋ ಹೊರಗಡೆ ಬಂದಿದೆಯಾ, ಯು ಹ್ಯಾವ್ ಡನ್ ಅ ಮಿಸ್ಟೇಕ್ ಅಷ್ಟೇ ಅನ್ನೋ ಥರ. ಮತ್ತು ಅವ್ರಿಗೂ ಅಷ್ಟೇ, ಎಷ್ಟೋ ಜನ ನೋಡಿ ದೇ ಹ್ಯಾವ್ ಟು ಆನ್ಸರ್ ಮೆನಿ ಪೀಪಲ್ ಅಲ್ವಾ. ಸೊ ಅವ್ರಿಗೂ ಕೂಡ ಅಷ್ಟೇ ದಂಡಂ ದಶಗುಣಂ ಅನ್ನೋ ಥರ ರೂಲ್ಸ್ ದೇಲ್ ಬಿ ಪುಟ್ಟು ವಾಟ್ ಇಸ್ ಎ ಪನಿಷ್ಮೆಂಟ್ ಅಂತ ಹೇಳ್ಬೋದು. ಏನು ಪನಿಷ್ಮೆಂಟ್ ಕೊಡಬೇಕು ಅವ್ರಿಗೆ, ಆ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ದಟ್ಸ್ ವಾಟ್ ಐಮ್ ಟೆಲಿಂಗ್ ಇಸ್, ಯಾರು ನಾರ್ಮಲ್ ಆಗಿರ್ತಾರೋ ಅವರು ಅಟ್ರಾಕ್ಟ್ ಆಗಲ್ಲ. ಸ್ವಲ್ಪ ಅಬ್ನಾರ್ಮಲ್ ಆಗಿ ಇರೋರು, ಅಬ್ನಾರ್ಮಲ್ ಅಂತ ಹೇಳಿದ್ರೆ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅಬ್ನಾರ್ಮಲ್ ಆಗಿರ್ತಾರೋ ದೇ ವಿಲ್ ಬಿ ಹೈಲೈಟೆಡ್. ಈವನ್ ಕ್ಲಾಸಲ್ಲೂ ಅಷ್ಟೇ ಅಲ್ವಾ, ಯಾರು ಎಲ್ಲ ಬರೆದಿರುತ್ತೆ ಎಕ್ಸಾಮಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಅವ್ರಿಗೆ. ಬಟ್ ಕ್ಲಾಸಲ್ಲಿ ಯಾರಾದರೂ ಬಂದು ಕ್ವೆಶನ್ ಕೇಳಿದಾಗ, ಯಾರಾದರೂ ವಾಲಂಟ್ರಾಗಿ ಒಂದು ಆನ್ಸರ್ ಮಾಡಿದಾಗ ದಟ್ ಪರ್ಸನ್ ವಿಲ್ ಬಿ ಅಟ್ರಾಕ್ಟೆಡ್. ಸೊ ಅಟ್ರಾಕ್ಟೆಡ್ ಅಂತ ಹೇಳಿದ್ರೆ ದಟ್ ಪರ್ಸನ್ನ ನಾವು ಪರ್ಸೀವ್ ಮಾಡ್ತೀವಿ. he or she will be perceived ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ಇದು ಫಿಸಿಕಲ್ ಅಪಿಯರೆನ್ಸ್. ಸೊ ಈಗ ಹೇಳ್ತಾ ಹೋದರೆ ಹಲವಾರು ಇದೆ. ಇವಾಗ ಇಂಟರ್ವ್ಯೂದಲ್ಲೂ ಅಷ್ಟೇ, ಯಾರು ಸಾಧಾರಣವಾಗಿ ಏನು ಮ್ಯಾನೇಜರ್ಸ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಯಾರು ಅಟ್ರಾಕ್ಟಿವ್ ಆಗಿದ್ದಾರೋ ಅವ್ರಿಗೆ ಸ್ವಲ್ಪ ಜಾಸ್ತಿ ಸಂಬಳ ಕೊಡೋ ಥರ ಮಾಡಿಬಿಡ್ತಾರೆ. ಅಂದರೆ ಅದೇ, ಆ್ಯಂಡ್ ಯಾರು ವಾಯ್ಸ್ ತುಂಬ ಚೆನ್ನಾಗಿರುತ್ತೋ ಅದನ್ನು ನೆಕ್ಸ್ಟ್ ಇದರಲ್ಲೂ ಓದ್ತೀವಿ ನಾವು. ಸೊ ಯಾರು ವಾಯ್ಸು ಚೆನ್ನಾಗಿರುತ್ತೆ ಮತ್ತು ಯಾರು ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇನ್ನೋವೇಟಿವ್ ಆಗಿ ಇರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಸಂಬಳ ಕೊಡೋಣ ಅಂತೆಲ್ಲ ಅನ್ಸುತ್ತಲ್ವ. ಸೊ ದಿಸ್ ಇಸ್ ಅಬೌಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಸೌಂಡ್ ಅಂತ ಹೇಳ್ಬೋದು. ಅಂದರೆ ಸೌಂಡ್ ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ ವೆರ್ ದೆರ್ ಇಸ್ ನೋ ಸೌಂಡ್, ಅಂದರೆ ಈವನ್ ಇಫ್ ದೆರ್ ಇಸ್ ಸೌಂಡ್, ಸಾಧಾರಣವಾಗಿ ಅದು ಅಟ್ರಾಕ್ಟ್ ಆಗಲ್ಲ. ಸ್ವಲ್ಪ ಜಾಸ್ತಿ ಸೌಂಡ್ ಕೇಳಿಸೋ ಥರ ಆದರೆ, ಮೊನ್ನೆ ಒಂದು ಸಲ ಒಂದು ಇದರಲ್ಲಿ ಲಾಸ್ಟ್ ಮಂತ್ ಇವತ್ತು ಇದು ದೊಡ್ಡ ಶಿವಮೊಗ್ಗ ಕಡೆ ದೊಡ್ಡ ಒಂದು ಸೌಂಡ್ ಆಗಿ, ಅಫ್ಕೋರ್ಸ್ ಕ್ವಾರಿಯಿಂದ ಬಂದಿದ್ದಂತ ಹೇಳಿದ್ರು. ಅದು ಕೆಲವೊಬ್ರು ಭೂಕಂಪ ಅಂದರು, ಕೆಲವೊಬ್ಬರು ಬೇರೆ ಏನೋ ಏಲಿಯನ್ನಿಂದ ಬಂದಿರೋದು ಅಂತ ಹೇಳಿದ್ರು. ಹಲವಾರು ಥಿಯರೀಸ್ ಬಂತು ಅದಕ್ಕೆ. ಬಟ್ ಫೈನಲಿ ಇನ್ವೆಸ್ಟಿಗೇಷನ್ ಪ್ರೂವ್ ದಟ್ ಜೆಲಟಿನ್ ಸ್ಟಿಕ್ಸು ಒಂದು ಅನ್ಅಥರೈಸ್ಡ್ ಆಗಿ ಒಂದು ಕ್ವಾರಿಯಲ್ಲಿ ಅದು ಬ್ಲಾಸ್ಟ್ ಆಗಿದ್ದಕ್ಕೆ ಆ ಒಂದು ಇದು ಸೌಂಡ್ ಆಯಿತು ಅನ್ನೋ ಥರ. ಸೊ ದಟ್ ಸೌಂಡ್ ಇಟ್ ವಾಸ್ ಪರ್ಸೀವ್ಡ್ ಅಂತ ಹೇಳ್ಬೋದು ನಾವು. ಸಾಧಾರಣವಾಗಿ ಅದಕ್ಕಿಂತ ಮುಂಚೆ ಹಲವಾರು ಸೌಂಡ್ಗಳಿರುತ್ತೆ. ಹೋದಾಗೆಲ್ಲ ನಮಗೆ ಬಸ್ ಹಾರ್ನು, ಬೈಕ್ ಹಾರ್ನು ಎಲ್ಲ ಕಡೆ ಕೇಳಿಸುತ್ತೆ. ಅದು ನಮಗೆ ಜಾಸ್ತಿ ಇರಲ್ಲ. ಬಟ್ ಅದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಸೌಂಡ್ ಏನಿರುತ್ತೋ ಅದಿದ್ದರೆ ಮಾತ್ರ ನಮಗೆ ಒಂದು ವಿ ಪರ್ಸೀವ್ ಇಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೈಜ್ ಅಂದರೆ ಇದು ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೈನ್ಡ್. ಇಫ್ ಎರಡು ಸೈಜಸ್ ಇದ್ದು, ಸ್ಮಾಲ್ ಸೈಜ್ ಆ್ಯಂಡ್ ಬಿಗ್ ಸೈಜ್ ಏನಾದರೂ ಇದ್ದರೆ, ಈಗ ಸಣ್ಣ ಸ್ಮಾಲ್ ಟಿ ವಿ ಪಕ್ಕದಲ್ಲಿ ದೊಡ್ಡ ಟಿ ವಿ, ಈಗ ಒಂದು 14 ಇಂಚಸ್ ಟಿ ವಿ ಇರ್ಬೋದು ಒಂದು ಶೋರೂಮಲ್ಲಿ, ಇನ್ನು ಅದ್ರ ಪಕ್ಕದಲ್ಲೇ 55 ಇಂಚಸ್ ಟಿ ವಿ ಇರ್ಬೋದು. ನಮ್ಗೆ ಸಾಧಾರಣವಾಗಿ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ 55 ಇಂಚಸ್ ಟಿ ವಿ ಅಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ನಾವು ಇದರಲ್ಲೂ ಅಷ್ಟೇ ಅಲ್ವಾ, ಈಗ ಸಾಧಾರಣವಾಗಿ ಸರ್ಕಸ್ಸಲ್ಲೆಲ್ಲ ಹೋಗ್ತೀವಿ, ನೋಡ್ತೀವಲ್ವಾ, ಅಲ್ಲಿ ಇದರಲ್ಲಿ ಸಣ್ಣ ಬಫೋನ್ಸ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ ಅವರನ್ನು. ದೋಸ್ ಆರ್ ಅಂದರೆ ಅವರು ಇದು ಸ್ವಲ್ಪ ತಮಾಷೆ ಮಾಡೋಕ್ಕೆ ಅವ್ರನ್ನ ಇಟ್ಕೊಂಡಿರ್ತಾರೆ. ದೇ ವಿಲ್ ಬಿ ಮೋರ್ ಅಟ್ರಾಕ್ಟೆಡ್. ಅವರು ಬೇರೆಯವರೆಲ್ಲ ಅಲ್ಲಿ ಇರ್ತಾರಲ್ವ, ಅವ್ರು ಜಾಸ್ತಿ ಗಮನಕ್ಕೆ ಸೆಳೆಯಲ್ಲ. ಯಾರು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿ ಈ ಥರ ಮಾಡ್ತಾರೆ ಅವರು ನಮ್ಮ ಗಮನವನ್ನು ಸೆಳೀತಾರೆ. ದಿಸ್ ಇಸ್ ಅಬೌಟ್ ಸೈಜ್.
ಎರಡನೇ ಫ್ಯಾಕ್ಟರು ವರ್ಬಲ್ ಕಮ್ಯುನಿಕೇಷನ್, ಮೌಖಿಕ ಸಂವಹನ ಅಂತ ಹೇಳ್ತೀವಿ. ಸೊ ವಿ ಲಿಸನ್ ಟು ದ ಟಾಪಿಕ್ಸ್ ಪರ್ಸನ್ ಸ್ಪೀಕ್ಸ್ ಅಬೌಟ್ and we will be impressed by their voice tone and their accent and make judgments based on this input ಅಂತ ಹೇಳಿದ್ರೆ, ಈಗ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಮಾತಾಡಿದಾಗ ಹಲವಾರು ಜನ ಮಾತಾಡಿರ್ತಾರೆ. ಒಬ್ಬರ ವ್ಯಕ್ತಿಯ ವಾಯ್ಸ್ ಏನಿದೆಯೋ ಆ ವಾಯ್ಸ್ ನಮಗೆ ಅಟ್ರಾಕ್ಟ್ ಆಗುತ್ತೆ ಆ್ಯಂಡ್ ದಟ್ ಪರ್ಸನ್ಸ್ ವಾಯ್ಸ್ ನಾವು ಪರ್ಸೀವ್ ಮಾಡ್ಕೊಳ್ತೀವಿ ಅಂತ ಇಲ್ಲಿ. ಉದಾಹರಣೆಗೆ ಆಲ್ರೆಡಿ ತುಂಬ ಜನ ಓದಿರ್ತೀರ, ಅಮಿತಾಬ್ ಬಚ್ಚನ್ ಅವರು ಈಗ ಈಸ್ ಅ ವೆರಿ ಬಿಗ್ ಸೂಪರ್ ಸ್ಟಾರ್. ಬಟ್ ಅವರು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅವರ ವಾಯ್ಸ್ ಚೆನ್ನಾಗಿಲ್ಲ ಅಂತ ಆಕಾಶವಾಣಿ, ಅದೇ ಅವಾಗ ಆಕಾಶವಾಣಿ ಅಂತ ಇತ್ತು, ರೇಡಿಯೋ ಚಾನಲ್ ಇತ್ತು ಅವಾಗ, ಅಲ್ಲಿ ಹಿ ವಾಸ್ ರಿಜೆಕ್ಟೆಡ್ ಅಂತ ನಾನು ಓದಿದ್ದೆ ಒಂದು ಕಡೆ, ಬಿಕಾಸ್ ಹಿಸ್ ವಾಯ್ಸ್ ವಾಸ್ ನಾಟ್ ಗುಡ್ ಅನ್ನೋ ಥರ. ಬಟ್ ಅದೇ ದಟ್ ವಾಯ್ಸ್ ಏನಾಯ್ತು ಅಂತ ಹೇಳಿದ್ರೆ ತುಂಬ ಜನಪ್ರಿಯತೆಯಾಗಿ ತುಂಬ ದೊಡ್ಡ ಒಂದು ವಾಯ್ಸ್, ಅವರು ಏನೇ ಮಾತಾಡೋದು ಅವ್ರ ವಾಯ್ಸ್ ಎಲ್ಲೇ ಕೇಳಿದ್ರು ಕೂಡ ಇವ್ರದ್ದು ಅಮಿತಾಬ್ ಬಚ್ಚನ್ ವಾಯ್ಸು ಅನ್ನೋ ಥರ ನಾವು ವಿ ಕ್ಯಾನ್ ಐಡೆಂಟಿಫೈ ಇಟ್. ಅದೇ ರೀತಿ ನಮ್ಮ ಅಣ್ಣವರ ವಾಯ್ಸು ಅಷ್ಟೇ. ಆ್ಯಕ್ಚುಲಿ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಪಿ ಬಿ ಶ್ರೀನಿವಾಸ್ ಅವರು ಅವರ ಹಾಡುಗಳನ್ನು, ಬ್ಯಾಕ್ಗ್ರೌಂಡ್ ಹಾಡುಗಳು ಏನಿರ್ತಾ ಇತ್ತೋ ಅದು ಹಾಡ್ತಾಯಿದ್ರು. ಆ್ಯಂಡ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋ ಥರ ಅಣ್ಣವ್ರ ವಾಯ್ಸ್, ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ವಾಯ್ಸಲ್ಲೇ ಸೊ ಅವರೇ ಹಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಬಂದ್ಬಿಡ್ತು ವಾಯ್ಸ್. ಇಟ್ಸ್ ನಾಟ್ ದಟ್ ಪಿ ಬಿ ಶ್ರೀನಿವಾಸ್ ವಾಸ್ ಬ್ಯಾಡ್ ಅಂತಲ್ಲ, ಬಟ್ ನಮಗೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಅಣ್ಣವ್ರ ವಾಯ್ಸ್ ಅವರೇ ಹಾಡ್ತಾ ಇರೋದ್ರಿಂದ ತುಂಬ ವಿ ಗಾಟ್ ಅಕಸ್ಟಮ್ ಟು ಇಟ್ ಆ್ಯಂಡ್ ಇಟ್ ಗಾಟ್ ನೋಟಿಸ್ಡ್ ಅಂತ ಹೇಳ್ಬೋದು ನಾವು. ಅದೇ ರೀತಿ ಈಗ ದಿವಂಗತ SP ಬಾಲಸುಬ್ರಹ್ಮಣ್ಯಂ ಅವರು ಅಂದರೆ ಹಿ ವಾಸ್ ಅ ಲೆಜೆಂಡ್, ಹಿ ವಿಲ್ ಆಲ್ವೇಸ್ ಬಿ ಅ ಲೆಜೆಂಡ್ ಸಿಂಗಿಂಗಲ್ಲಿ, ಅವರು ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ. ಮತ್ತು ಅಷ್ಟು ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅವರು. ಯಾವುದೇ ಒಂದು ಹಾಡನ್ನು ನಾವು ಕೇಳಿದಾಗಲೂ ಕೂಡ ಇದು ಅವರೇ SPB ವಾಯ್ಸೇ ಅಂತ ಹೇಳ್ಬಿಡ್ಬೋದು. ಇವ್ರಿಗೆ ಹಲವಾರು ಭಾಷೆಯಲ್ಲೂ ಕೂಡ ಹಿ ಹಸ್ ಸಂಗ್ ಆ್ಯಂಡ್ ಹಿ ಹೋಲ್ಡ್ಸ್ ಅ ವೆರಿ ಗುಡ್ ರೆಕಾರ್ಡ್. ಸೊ ಅವರ ವಾಯ್ಸ್ ಏನಿದೆಯೋ ಆ ಒಂದು ವಾಯ್ಸನ್ನು ಇಟ್ಕೊಂಡು ನಾವು ಸಾಧಾರಣವಾಗಿ ವಿ ಕ್ಯಾನ್ ಐಡೆಂಟಿಫೈ ಅ ಪರ್ಸನ್ ಅಂತ. ಅದೇ ರೀತಿ ಈಗ ಈವನ್ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ, ಯಾರ್ದಾದ್ರೂ ವಾಯ್ಸ್ ಯುನೀಕ್ ಆಗಿರುತ್ತೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ, ಯಾರ್ದಾದ್ರೂ ವಾಯ್ಸ್ ಸ್ವಲ್ಪ ಯುನೀಕ್ ಆಗಿ ಇತ್ತು ಅಂತ ಹೇಳಿದ್ರೆ ನಮಗೆ ಸಡನ್ನಾಗಿ ಅದು ಕ್ಯಾಚಿಯಾಗಿ ವಿಲ್ ಫಾರ್ಮ್ ಅ ಪರ್ಸೆಪ್ಷನ್ ಅಬೌಟ್ ದಟ್ ವಾಯ್ಸ್. ಅದು ಗ್ರಹಿಕೆ ಏನಿದೆಯೋ ಅದು ನಾವು ವಿ ವಿಲ್ ಫಾರ್ಮ್. ನೆಕ್ಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ, ಇದು ಅಮೌಖಿಕ ಸಂವಹನ ಅಂತ ಹೇಳ್ತೀವಿ. ಸೊ ಆ ವ್ಯಕ್ತಿ ಅಥವಾ ವಸ್ತುಗಿಂತ ಇಲ್ಲಿ ವ್ಯಕ್ತಿ ಕಣ್ಣಲ್ಲೇ ಸಪೋಸ್ ಇಫ್ ಹಿ ಆರ್ ಶಿ ಮೇಕ್ಸ್ ಅನ್ ಐ ಕಾಂಟ್ಯಾಕ್ಟ್ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ನು ಅಥವಾ ಬಾಡಿ ಮೂಮೆಂಟ್ಸು ಅವ್ರ ಪೋಶ್ಚರ್, ಸೊ ಅದನ್ನು ನಾವೇನು ಮಾಡ್ತೀವಿ ಸಾಧಾರಣವಾಗಿ ನಾರ್ಮಲ್ ಆಗಿ ಇದ್ಬಿಟ್ರೆ ಏನೂ ಇಲ್ಲ. ಬಟ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಏನಾದರೂ ಅದು ಅದೇ ಈ ಸೈನ್ ಲ್ಯಾಂಗ್ವೇಜ್ ಇರ್ಬೋದು, ಸೈನ್ ಆಗಿ ಏನಾದರೂ ಒಂದು ಸಿಗ್ನಲ್ ಮಾಡೋದು. ಕಣ್ಣಲ್ಲೇ ಕೆಲವರು ಮಾತಾಡ್ತಾರೆ, ಕಣ್ಣಲ್ಲಿ ನೋಡಿದ ತಕ್ಷಣ ಅಂತ ಕಣ್ಣು ಬಿಡೋದು ಅಂತಾರಲ್ಲ, ಸೊ ಆ ಜೋರಾಗಿ ಕಣ್ಣು ಬಿಡೋದಾಗಲಿ ಅಥವಾ ದೊಡ್ಡ ಕಣ್ಣು ಮಾಡೋದಾಗಲಿ ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಳ್ಳೋದಾಗಲಿ, ಅದೆಲ್ಲ ಏನಾಗುತ್ತೆ ವಿ ಫಾರ್ಮ್ ಅ ಪರ್ಸೆಪ್ಷನ್ ಅಬೌಟ್ ದಟ್ ಪರ್ಸನ್. ಇವಾಗ ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತಾರೆ ಲೆಕ್ಚರರು, ಸಪೋಸ್ ಎಲ್ಲರೂ ಅಟೆಂಟಿವ್ ಆಗಿ ಕೇಳ್ತಾ ಇರ್ತಾರೆ, ಒಬ್ಬ ಸ್ಟೂಡೆಂಟ್ ಮಾತ್ರ ಏನು ಮಾಡ್ತಾನೆ, ತಲೆ ಮೇಲೆ ಕೈ ಇಟ್ಕೊಂಡು ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಯಾರಾದರೂ ಒಂದು ಹೆಣ್ಮಗು ಇದ್ದರೆ ತಲೆ ಕೆಳಗಡೆ ಹಾಕೊಂಡಿದ್ಬಿಟ್ರೆ ಎಲ್ಲರನ್ನೂ ಬಿಟ್ಟು ಅವ್ರನ್ನ ಕೇಳ್ತಾರೆ, ಯಾಕೆ ಹಂಗೆ ಮಾಡ್ತಾ ಇದೀಯಾ, ವಾಟ್ ಇಸ್ ದ ರೀಸನ್ ಅಂತ ಕೇಳ್ತಾರೆ. ಬೇರೆ ಎಲ್ಲರೂ ಏನು ಮಾಡ್ತಾರೆ, ಸ್ಟೂಡೆಂಟ್ಸು ನಾರ್ಮಲಾಗಿ ಅಲ್ಲೇ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಸಪೋಸ್ ಕೇಳ್ತಾ ಇರ್ತಾರೆ ಪಾಠ ಅಂತ ಇಟ್ಕೊಳ್ಳೋಣ. ಬಟ್ ಕೆಲವೊಬ್ಬರದು ಕಣ್ಣು ಪಾಠದಲ್ಲಿರುತ್ತೆ, ಬಟ್ ಮನಸ್ಸು ಯಾವ ಸಿನಿಮಾ ಅಥವಾ ಯಾವುದು ಏನು, ಯಾವ ಸೀರಿಯಲ್ ನೋಡಬೇಕು ಅಥವಾ ಈ ಫ್ರೆಂಡ್ಸ್ ಜೊತೆ ಸಂಜೆ ಎಲ್ಲಿಗೆ ಹೋಗಬೇಕು ಅಥವಾ ಬೇರೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ನಮಗೆ ಗೊತ್ತಾಗಲ್ಲ, ಬಿಕಾಸ್ ಇಟ್ಸ್ ಇನ್ ದ ಮೈಂಡ್. ಬಟ್ ಈ ನಾನ್ ವರ್ಬಲ್ ಆಗಿ ನಾವು ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತೀವಲ್ವ, ತಲೆ ಕೆಳಗಡೆ ಹಾಕ್ಕೊಂಡು ಅಥವಾ ತಲೆ ಚಚ್ಕೊಳ್ಳೋದು, ಅದೆಲ್ಲ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂಥವರು ಅದು ಬ್ಯಾಡ್ ಆ್ಯಕ್ಚುಲಿ. ಬಟ್ ಅಂಥವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಅವರ ಬಿಹೇವಿಯರ್ ಏನಿದೆಯೋ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಬಿಹೇವಿಯರ್ ಏನಿದೆಯೋ ದಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಈ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ರಿಲೇಟೆಡ್ ಟು ದ ಟಾರ್ಗೆಟ್, ವಿಚ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಫಾರ್
perception. Next, relationship of a target to its background. So relationship of a target to its background ಅಂತ ಹೇಳಿದ್ರೆ objects that are close to each other, they will usually tend to be perceived together rather than separately. And as a result of this physical or time proximity, we often put together objects or events that are unrelated. ಉದಾಹರಣೆಗೆ ಇಬ್ಬರು ಎಂಪ್ಲಾಯೀಸ್ ಇರ್ತಾರೆ, ಒಂದು ಸಂಸ್ಥೆಯಲ್ಲಿ ಇಬ್ಬರು ಇದು ವರ್ಕ್ ಮಾಡ್ತಾ ಇರ್ತಾರೆ, ಅವರು ತುಂಬ ಕ್ಲೋಸ್ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಇಬ್ಬರು ಒಂದೇ ದಿನ ರಿಸೈನ್ ಮಾಡಿ ಹೋದರು ಅಂತ ಇಟ್ಕೊಳ್ಳೋಣ. ಇಬ್ಬರು ಒಂದೇ ದಿನ ರಿಸೈನ್ ಮಾಡಿ ಹೋದರು ಅಂತ ಅವಾಗ ಏನಾಗುತ್ತೆ, ನಾವು ಪರ್ಸೆಪ್ಷನ್ ಏನು ಬಂದ್ಬಿಡುತ್ತೆ, ಇವರಿಬ್ಬರು ಜೊತೆಲಿದ್ರು, ಇಬ್ಬರಿಗೂ ಬೇರೆ ಕೆಲಸ ಬೇರೆ ಕಡೆ ಒಂದೇ ಕಂಪ್ನಿಯಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡು ವಿ ವಿಲ್ ಪರ್ಸೀವ್. ಬಟ್ ಅದು ನಿಜ ಇಲ್ಲದೇ ಇರ್ಬೋದು. ಆ್ಯಂಡ್ ಇನ್ನೊಂದು ಉದಾಹರಣೆಗೆ, ಸಪೋಸ್ ಇಬ್ಬರು ಓಕೆ, ಒಂದು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಒಂದು ಸಂಸ್ಥೆಯಲ್ಲಿ ತುಂಬ ಕ್ಲೋಸ್ ಆಗಿರ್ತಾರೆ. ತುಂಬ ಕ್ಲೋಸ್ ಆಗಿದ್ದು ಇಬ್ಬರು ಅನೌನ್ಸ್ ಮಾಡ್ತಾರೆ, ನಮ್ಮ ಮದುವೆ ನಾಳೆ, ಎಲ್ಲರೂ ಬನ್ನಿ. ಅದು ಲಗ್ನ ಪತ್ರಿಕೆ ಕೊಡೋಕ್ಕೆ ಮುಂಚೆ ನಾನು ನಾಳೆ ಮದುವೆ ಆಗ್ತಾ ಇದ್ದೀನಿ ಬನ್ನಿ ಅಂತ ಇಬ್ಬರು ಒಂದೇ ಟೈಮಲ್ಲಿ ಅನೌನ್ಸ್ ಮಾಡಿದಾಗ ಅಲ್ಲಿರೋರಿಗೆ ಏನು ಅನಿಸುತ್ತೆ, ಅವರಿಬ್ಬರೂ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಇವರೇ ಬೇರೆಯವ್ರನ್ನ ಮದುವೆ ಆಗಿರ್ಬೋದು, ಅದು ಆಗ್ತಾ ಇರ್ಬೋದು. ಅಥವಾ ಓಕೆ, ಇಟ್ ಮೈಟ್ ಬಿ ಒಂದು ಚಾನ್ಸಸ್ ಕಡಿಮೆ ಇರ್ಬೋದು ಇಬ್ಬರು ಜೊತೆಯಲ್ಲಿ ಮದುವೆ ಆಗೋದಕ್ಕೆ. ಸೊ ಬೋತ್ ವಿಲ್ ಬಿ ಮ್ಯಾರಿಡ್ ಟು ಅನದರ್ ಪರ್ಸನ್ಸ್ ಅಂತ ಹೇಳ್ಬೋದು ಇದರಲ್ಲಿ. ಸೊ ದಿಸ್ ಇಸ್ ಅಬೌಟ್ ರಿಲೇಷನ್ಶಿಪ್ ಆಫ್ ಅ ಟಾರ್ಗೆಟ್ ಟು ಇಟ್ಸ್ ಬ್ಯಾಕ್ಗ್ರೌಂಡ್. So these are the factors related to the target. And finally we are going to see the factors which are related to the environment or situation. So ಇಲ್ಲಿವರೆಗೂ ನಾವೇನು ಓದಿದ್ವಿ, ಪರ್ಸೀವ್ ಮಾಡೋ ವ್ಯಕ್ತಿ ಯಾರು ಇರ್ತಾನೋ ಅಥವಾ ಇರ್ತಾಳೋ ಅವರ ಫ್ಯಾಕ್ಟರ್ಸ್ ನೋಡಿದ್ವಿ. ನೆಕ್ಸ್ಟ್ ಟಾರ್ಗೆಟ್ ಅನ್ನೋದು ವ್ಯಕ್ತಿ ಇರ್ಬೋದು, ಅಥವಾ ಒಂದು ಸಂಘಟನೆ ಇರ್ಬೋದು, ಅಥವಾ ವಸ್ತು ಇರ್ಬೋದು. ಅದರ ಫ್ಯಾಕ್ಟರ್ಸು ಯಾವ ರೀತಿ ಪರ್ಸೀವ್ ಮಾಡ್ಕೊಳ್ಳೋಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಫ್ಯಾಕ್ಟರ್ಸ್ ಏನೇನಿದೆ ಅನ್ನೋದನ್ನು ನಾವು ಓದಿದ್ದೀವಿ. ಈಗ ಪರಿಸರದ ಬಗ್ಗೆ ಅಥವಾ ಒಂದು ಸಿಚುವೇಶನ್ ಬಗ್ಗೆ ಯಾವ ರೀತಿ ಯಾವುದು ಅದು ಎಫೆಕ್ಟ್ ಆಗುತ್ತೆ ಅಂತ ಓದ್ತೀವಿ. ಸೊ ಅದರಲ್ಲಿ ಮೊದಲನೇದು ಸಿಚುವೇಶನ್ ಇನ್ ವಿಚ್ ದ ಇಂಟರಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಆ ಇಂಟರಾಕ್ಷನ್ನು ಪರ್ಸೀವರ್ ಮತ್ತು ಟಾರ್ಗೆಟ್ ಏನಿರ್ತಾರೋ ಅದು ಅದರ್ ಪರ್ಸನ್ನು, ಅವರ ಒಂದು ಸಂವಹನ ಅಥವಾ ಅವರ ಒಂದು ಇಂಟರಾಕ್ಷನ್ನು, ಅವರ ಒಂದು ಮೀಟಿಂಗ್ ಪಾಯಿಂಟು ಏನಿರುತ್ತೋ ಪರಿಸರ, ಅದು ಕೂಡ ಎಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಒಬ್ಬ ಪ್ರೊಫೆಸರ್, ಸಪೋಸ್ ಒಂದು ಎಲ್ಲರೂ ಯೂನಿಫಾರ್ಮಲ್ಲಿ, ಕಾಲೇಜಸಲ್ಲಿ ಮೋಸ್ಟ್ ಆಫ್ ದ ಕಾಲೇಜಸ್ ಹ್ಯಾವ್ ಯೂನಿಫಾರ್ಮ್. ಸೊ ಯೂನಿಫಾರ್ಮಲ್ಲಿ ಬಂದಿರ್ತಾರೆ, ಬಟ್ ಒಬ್ಬ ವ್ಯಕ್ತಿ ಮಾತ್ರ ಬಂದಿರಲ್ಲ, ಅವನು ಕಲರ್ ಡ್ರೆಸ್ ಅದರ್ ದೆನ್ ಯೂನಿಫಾರ್ಮ್ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರೆ. ಸೊ ಆವಾಗ ಏನಾಗುತ್ತೆ, ಹೀಲ್ ಗೆಟ್ ನೋಟಿಸ್ಡ್, ಆ ಒಂದು ಪರಿಸರದಲ್ಲಿ ಹೀಲ್ ಗೆಟ್ ನೋಟಿಸ್ಡ್. ಬಟ್ ಅದೇ ವ್ಯಕ್ತಿ, ಸೊ ಅದೇ ಪ್ರೊಫೆಸರು ಮತ್ತು ಅದೇ ವ್ಯಕ್ತಿ ಹೊರಗಡೆ ಮೀಟ್ ಆದಾಗ ಏನಾಗಿರುತ್ತೆ, ಇವು ರೆಕಗ್ನೈಸೇ ಮಾಡಲ್ಲ ಅವ್ರನ್ನ. ಯಾಕಂತ ಹೇಳಿದ್ರೆ ಹೊರಗಡೆ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡಿರಲ್ಲ. ಸೊ ಆ ಪರಿಸರ ಏನಿದೆಯೋ ಆ ಪರಿಸರದಲ್ಲಿ ಇಂಟರಾಕ್ಷನ್ ಏನಾಗುತ್ತೆ, ಅಲ್ಲಿ ಮಾತ್ರ ಆ ಒಂದು ಸೆಳೆಯೋದು ಅಂತ ಹೇಳ್ತೀವಲ್ವ, ಹೀಲ್ ಗೆಟ್ ನೋಟಿಸ್ಡ್ ಅಂತ ಹೇಳ್ಬೋದು. ಅಲ್ಲಿ ಅವರು ನೋಟಿಸ್ ಆಗ್ತಾರೆ. ಔಟ್ಸೈಡ್ ದಟ್ ಎನ್ವೈರ್ಮೆಂಟ್ ಹಿ ಆರ್ ಶಿ ವಿಲ್ ನಾಟ್ ಗೆಟ್ ನೋಟಿಸ್ಡ್. ಇನ್ನೊಂದು ಲಾಸ್ಟ್ ಇದರಲ್ಲಿ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಇನ್ ಸೋಷಿಯಲ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ದ ಸ್ಟ್ರೆಂತ್ ಆಫ್ ದ ಸಿಚುವೇಶನಲ್ ಕ್ಯೂಸ್ ಅಂತ ಹೇಳಿದ್ರೆ ಸಾಂದರ್ಭಿಕ ಸೂಚನೆಗಳು ಅಂತ ಹೇಳ್ಬೋದು. ಇಟ್ ಎಫೆಕ್ಟ್ಸ್ ದ ಸೋಷಿಯಲ್ ಪರ್ಸೆಪ್ಷನ್. ಅಂದರೆ ಸಮ್ ಸಿಚುವೇಶನ್ಸ್ ಇಟ್ ಪ್ರೊವೈಡ್ಸ್ ಸ್ಟ್ರಾಂಗ್ ಕ್ಯೂಸ್ ಆಸ್ ಟು ದ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಬಟ್ ಇಂತಹ ಒಂದು ಸಿಚುವೇಶನ್ಸಲ್ಲಿ we assume that the individual's behavior can be accounted for by the situation and that it may not reflect the individual's disposition. ಇದನ್ನು ನಾವು ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಇನ್ ಸೋಷಿಯಲ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ನಾವು ಸಪೋಸ್ ಒಬ್ಬ ಸೇಲ್ಸ್ಮನ್ ಇರ್ತಾರೆ. ಸೇಲ್ಸ್ಮನ್ನು ಯಾವುದಾದ್ರೂ ಒಂದು ಬ್ಯೂಟಿ ಪ್ರಾಡಕ್ಟ್ ಅದ್ರ ಬಗ್ಗೆ ಒಂದು ಸೇಲ್ ಮಾಡಬೇಕು ಅಂತ ಬಂದಿರ್ತಾರೆ. ಒಂದು ಹೆಣ್ಮಗು ಥರ ಹೋಗಿ ಅದ್ರ ಬಗ್ಗೆ ಹಿಲ್ ಸ್ಟಾರ್ಟ್ ಟು ಎಕ್ಸ್ಪ್ಲೇನ್. ಅವರು ಯಾವ ರೀತಿ ವಿನಯತೆಯಿಂದ, ನಮ್ರತೆಯಿಂದ ಆ್ಯಂಡ್ ಆಲ್ ಅಬ್ಜೆಕ್ಟಿವ್ಸ್, ನೀವು ಏನೇನು ಅಬ್ಜೆಕ್ಟಿವ್, ಒಂದು ಐಡಿಯಲ್ ವ್ಯಕ್ತಿ ಹಿಂಗಿರಬೇಕು, ಐಡಿಯಲ್ ಮ್ಯಾನ್ ಹಿಂಗಿರಬೇಕು ಅಂತ ಅಂದ್ಕೊಳ್ತಿರೋ ಎಲ್ಲ ಅಬ್ಜೆಕ್ಟಿವ್ಸು ಆ ವ್ಯಕ್ತಿಗೆ ನೀವು ಹಾಕ್ಬಿಡಿ, ಹೇಳ್ತೀನಿ. ಆ ಥರ ಹಿಲ್ ಬಿಹೇವ್, ಅವ್ರ ಬಿಹೇವಿಯರಲ್ಲಿ ಆ ಥರ ಇರುತ್ತೆ. ಆ್ಯಂಡ್ ಫೈನಲಿ ಏನಂದರೆ ಅಷ್ಟೇ, ತುಂಬ ವಿನಯವಾಗಿ, ತುಂಬ
ಒಂದು ಗುಡ್ ಬಾಯ್ ಅಂತ ಹೇಳ್ತೀವಲ್ಲ, ತುಂಬ ಗುಡ್ ಬಾಯ್ ಥರ, ತುಂಬ ಗುಡ್ ಪರ್ಸನ್, ಗುಡ್ ಮ್ಯಾನ್ ಅನ್ನೋ ಥರ ಹಿಲ್ ಬಿಹೇವ್ ವೆರಿ ಡೀಸೆಂಟ್ಲಿ, ಡಿಗ್ನಿಫೈಡ್. ಅದೇ ಹೇಳಿದ್ನಲ್ಲ, ಎಲ್ಲ ಎಜೆಕ್ಟಿವ್ಸ್, ಡಿಸೆಂಟು, ಡಿಗ್ನಿಫೈಡ್, ಎಲ್ಲನೂ ಹಿಲ್ ಬಿಹೇವ್ ವಿತ್ ದಟ್ ವುಮನ್ ಆ್ಯಂಡ್ ಹಿಲ್ ಸಿ ದಟ್ ದ ಪ್ರಾಡಕ್ಟ್ ಇಸ್ ಸೋಲ್ಡ್. ಸೊ ಆ ವುಮನ್, ಯಾರು ಅದನ್ನು ಖರೀದಿ ಮಾಡ್ತಾ ಇದ್ದಾರೋ ಆ ಒಂದು ಹೆಣ್ಮಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಓ ಈಸ್ ಅ ವೆರಿ ಗುಡ್ ಜೆಂಟಲ್ಮನ್ ಅನ್ನೋದು ಒಂದು ಸರ್ಟಿಫಿಕೇಟ್ ಅವ್ರ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಬಟ್ ದ ಫ್ಯಾಕ್ಟ್ ಇಸ್ ಅದರ ಉಲ್ಟಾ. ಆ ಒಂದು ಸಿಚುವೇಶನ್ನಲ್ಲಿ ಮಾತ್ರ ಹಿಲ್ ಬಿ ಗುಡ್. ಬಟ್ ಏನಾಗುತ್ತಂತ ಹೇಳಿದ್ರೆ, ಮನೆಯಲ್ಲಿ ಎಲ್ಲ ಈ ಒಂದು ಹವ್ಯಾಸ ಅವನಿಗಿಲ್ಲ, ಕೆಟ್ಟ ಹವ್ಯಾಸ ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲನೂ ಇರುತ್ತೆ. ಸೊ ದಿಸ್ ಇಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಅಂದರೆ ನಾವು ಒಂದು ಸಿಚುವೇಶನ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡಿಬಿಡ್ತೀವಿ. ಸೊ ಈ ಥರ ಅವನು ಮತ್ತು ಆ ವ್ಯಕ್ತಿನೂ ಅದೇ ರೀತಿ ಬಿಹೇವ್ ಮಾಡಿರ್ತಾರೆ ನಮ್ಮ ಜೊತೆಯಲ್ಲಿ, ತುಂಬ ಗುಡ್ ಪರ್ಸನ್ ಅನ್ನೋ ಥರ ಎಲ್ಲ ಬಿಹೇವ್ ಮಾಡಿರ್ತಾರೆ. ಬಟ್ ಏನಾಗುತ್ತಂತ ಹೇಳಿದ್ರೆ, ನಿಜ ಜೀವನದಲ್ಲಿ ಅವರು ಆ ಥರ ಇರಲ್ಲ. ನಿಜವಾಗ್ಲೂ ಈ ಒಂದು ಸ್ಕ್ರೀನ್ ಹಿಂದೆ ಸರಿ, ನಾವು ಆ ಸಿಚುವೇಶನ್ ಬಿಟ್ಟು ಬೇರೆ ಸಿಚುವೇಶನ್ನಲ್ಲೆಲ್ಲನೂ ಕೂಡ ಅವರು ಆ ಥರ ಇರಲ್ಲ. ಸೊ ದಿಸ್ ಇಸ್ ಅಬೌಟ್ ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಸೊ ನಾವು ಫ್ಯಾಕ್ಟರ್ಸ್ ರಿಲೇಟೆಡ್, ಅಗೇನ್ ಲೆಟ್ಸ್ ರೀಕ್ಯಾಪ್. ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಪರ್ಸೆಪ್ಷನ್ನು 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಮೊದಲನೇ ಫ್ಯಾಕ್ಟರು ಇಟ್ಸ್ ರಿಲೇಟೆಡ್ ಟು ದ ಪರ್ಸೀವರ್. ಎರಡನೇ ಫ್ಯಾಕ್ಟರು ಇಟ್ಸ್ ರಿಲೇಟೆಡ್ ಟು ದ ಟಾರ್ಗೆಟ್ ಯಾರು ಇರ್ಬೋದು, ಅನದರ್ ಪರ್ಸನ್ ಇರ್ಬೋದು, ಅನದರ್ ಈವೆಂಟ್ ಇರ್ಬೋದು. ಓಕೆ, ಆ್ಯಂಡ್ ಮೂರನೇದು ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದ ಎನ್ವೈರ್ಮೆಂಟ್ ಆರ್ ಸಿಚುವೇಶನ್. ದೀಸ್ ಆರ್ ದ 3 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಪರ್ಸೆಪ್ಷನ್ ಆಫ್ ಎನ್ ಇಂಡಿವಿಜುವಲ್. ಈ 3 ಫ್ಯಾಕ್ಟರ್ಸು ಕೂಡ ಒಬ್ಬ ವ್ಯಕ್ತಿಯ ಪರ್ಸೆಪ್ಷನ್ ಏನಿದೆಯೋ, ಪರ್ಸೆಪ್ಷನನ್ನು ಫ್ರೇಮ್ ಮಾಡೋದಕ್ಕೆ ಈ 3 ಫ್ಯಾಕ್ಟರ್ಸು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಗೇನ್ ದೀಸ್ ಆರ್ ದ ರೆಫರೆನ್ಸಸ್ which I have used to prepare this material. Thank you, one and all.